ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಇದೇ ತಿಂಗಳು 15ನೇ ತಾರೀಕು ತರಗತಿಗಳಿದೆ. ಸಂಜೆ 7 to 9 ಜಾಯ್ನ್ ಆಗಿ ಸಾಕಷ್ಟು ಜನ ರಿಜಿಸ್ಟರ್ ಆಗ್ತಾ ಇದ್ದಾರೆ ಆಲ್ರೆಡಿ. ಸೊ ಅದಾದ ನಂತರ ನವೆಂಬರ್ ಒಂದಿರುತ್ತೆ. ಅದು ಬಿಟ್ಟಾದ್ಮೇಲೆ ಜನವರಿ ಅಥವಾ ಫೆಬ್ರವರಿಲಿ ಶುಲ್ಕ ಹೆಚ್ಚಾಗ್ತಕ್ಕಂಥದ್ದು, ಫೀಸ್ ಜಾಸ್ತಿ ಆಗ್ತಕ್ಕಂಥದ್ದು ಹೇಳಿದ್ದೀನಿ ಆಲ್ರೆಡಿ. ನೆನ್ನೆ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಜಾಯ್ನ್ ಆಗಿ. ಕರೆ ಇದೆ, ನೋಡೋಣ ಬನ್ನಿ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ, ಹೇಳಿ ಮೇಡಮ್. ಹಾ ಸರ್, ನಮ್ಮ ಮದ್ವೆ ಬಗ್ಗೆ ಕೇಳಬೇಕಾಗಿತ್ತು. ಬೆಂಗಳೂರಿಂದ ಮಾಡ್ತಾ ಇರೋದು. ಮದುವೆ ಬಗ್ಗೆ? ಯಾರು, ಹಾ. ನಿಮ್ದೇನಾ? ಹಾ, ನಿಮ್ ಮದುವೆ ಬಗ್ಗೆನಾ? ಹಾ, ನನ್ ಮದ್ವೆ ಬಗ್ಗೆ. ಹೇಳಿ, ಡೇಟ್ ಆಫ್ ಬರ್ತ್ ಹೇಳಿ. ಡೇಟ್ ಆಫ್ ಬರ್ತ್ ಇಲ್ಲ, ಪ್ರಶ್ನಾಶಾಸ್ತ್ರ ಕೇಳಬೇಕಾಗಿತ್ತು. ಓಕೆ, ಸರಿ. ಮ್ಯಾರಿಡ್ ಲೈಫ್ ಬಗ್ಗೆನಾ ಅಥವಾ ಮದುವೆ ಯಾವಾಗ ಆಗುತ್ತೆ ಅಂತ? ಮ್ಯಾರೇಜ್ ಸೆಟ್ ಆಗ್ತಾ ಇಲ್ಲ. ಬರ್ತಾ ಇದಾರೆ, ನೋಡ್ತಾ ಇದಾರೆ, ಹೋಗ್ತಾ ಇದಾರೆ. ಒಂದ್ 10 ವರ್ಷದಿಂದ ಹಿಂಗೆ ಆಗ್ತಾ ಇದೆ ನಮ್ಗೆ. ಡೇಟ್ ಆಫ್ ಬರ್ತ್ ಇಲ್ವಾ ನಿಮ್ದು? ಹಾ, ಡೇಟ್ ಆಫ್ ಬರ್ತ್ ಇಲ್ವಾ ನಿಮ್ದು? ನಿಮ್ದು ಡೇಟ್ ಆಫ್ ಬರ್ತ್ ಇಲ್ವಾ ಮೇಡಮ್? ಡೇಟ್ ಆಫ್ ಬರ್ತ್ ಇಲ್ಲ ಸರ್. ಸರಿ, ಆಯ್ತು. 1 to 241 ನಂಬರ್ ಹೇಳಿ. 24 24. ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಮಂಗಳ ದಶ ನಡೀತಾ ಇದೆ. 2021 ಫೆಬ್ರವರಿವರೆಗೂ ರಾಹು ಭಕ್ತಿ. ರಾಹು ಮತ್ತೆ ಮಂಗಳ ಎರಡು ನೋಡೋಣ. ಮಂಗಳದಲ್ಲಿ ಬರ್ತಕ್ಕಂಥದ್ದು ಮದುವೆ ಸ್ವಲ್ಪ ಯೋಗ ಇಲ್ಲ. 7-6 ಬರ್ತಾ ಇದೆ. ರಾಹುನಲ್ಲೂ ಇಲ್ಲ. ಗುರು, ಶನಿ, ಬುಧನಲ್ಲಿ. ಪ್ರಶ್ನಾಶಾಸ್ತ್ರದಲ್ಲಿ 2024 ಜನವರಿ ಅಂತ ತೋರಿಸ್ತಾ ಇದೆ. 24 ಸರ್. 2024. ಅದಕ್ಕಿಂತ ಶಾರ್ಟ್ ಪೀರಿಯಡ್ ಅಲ್ಲಿ ಬೇಗ ಮಾಡ್ಕೋಬಹುದು ಅಂತಂದ್ರೆ ಅದಕ್ಕೂ ಕೂಡ 21 ನವೆಂಬರ್ ಇಂದ ಡಿಸೆಂಬರ್ ಮುಂದಿನ ವರ್ಷ. ಅದೊಂದು ಒಂದೇ ಒಂದು ತಿಂಗಳು ಬರ್ತಾ ಇದೆ, ಅದು ಶಾರ್ಟ್ ಆಗಿ. ಸೊ ಒಂದು ಮಂತ್ರ ಸಜೆಸ್ಟ್ ಮಾಡ್ತೀನಿ, ಇದನ್ನ ಯಥೇಚ್ಛವಾಗಿ ಹೇಳ್ಕೊಳ್ಳಿ ಈ ಮಂತ್ರನ. ಓಕೆ. ಓಂ ಹ್ರೀಂ ದುಂ ದುರ್ಗಾಯ ನಮಃ. ಓಂ ಹ್ರೀಂ ದುಂ ದುರ್ಗಾಯ ನಮಃ. ಓಕೆ, ಇದೊಂದು. ಅದ್ರ ಜೊತೆಗೆ ಓಂ ಸತ್ಪತಿಂ ದೇಹಿ ಪರಮೇಶ್ವರ. ಓಂ ಸತ್ಪತಿಂ ದೇಹಿ ಪರಮೇಶ್ವರ. SATH, ಸತ್ಪತಿಂ ದೇಹಿ ಪರಮೇಶ್ವರ. ಮತ್ತೆ ಒಂದು ಗೋಮೇಧಿಕ ಒಳ್ಳೆ ಕ್ವಾಲಿಟಿದು ಮದಿದ್ ಬೆಳಗ್ ಹಾಕಿ ಸ್ವಲ್ಪ 24 ಹಾಕೋ ಬದಲು ಈ ಜಪ ಎಲ್ಲ ಮಾಡ್ಕೊಂಡ್ರೆ 1 ವರ್ಷದಲ್ಲಿ ಆಗೋ ಕಾಂಬಿನೇಷನ್ ಸ್ವಲ್ಪ ಲೈಟ್ ಆಗಿ ಸಿಗೋದ್ರಿಂದ ಇದೆಲ್ಲ ಆಡ್ ಆನ್ ಆಗುತ್ತೆ. ಇಲ್ಲಾಂದ್ರೆ ತುಂಬಾ ಕಷ್ಟ. ಏಜ್ ಎಷ್ಟಾಗಿರ್ಬೋದು? ಯಾಕೆ ಸರ್ ಹಿಂಗಾಗ್ತಾ ಇದೆ? ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಒಬ್ರು ಏನು ಹೇಳಲ್ಲ. ಹಿಂಗೆ ಆಗ್ತಾನೆ ಇದೆ. ತುಂಬಾ ಪೂಜೆ ಎಲ್ಲಾ ಮಾಡಿದೀವಿ, ಆದ್ರೂ ನಮ್ಗೆ ಏನು ಇದೇ ಆಗ್ತಾ ಇಲ್ಲ. ಪೂಜೆ ಏನೇನ್ ಮಾಡ್ಸಿದ್ರಿ? ಎಲ್ಲಾ ಏನಂತ ತಾರಾಮಂಡಲ ಪೂಜೆ ಅಂತೆ, ಎಷ್ಟು ತುಂಬಾ ದುಡ್ಡು ಖರ್ಚು ಮಾಡಿ ತಾರಾಮಂಡಲ ಪೂಜೆ ಮಾಡಿದೀವಿ. ತಾರಾಮಂಡಲ ಪೂಜೆ ಏನೇನೋ ಹೇಳಿದಾರೆ ಸರ್. ಎಷ್ಟು ಕಡೆ ಯಾರ ಕೇಳಿದ್ರ ವೀಕ್ಷಕರೇ? ತಾರಾಮಂಡಲ ಪೂಜೆ ನೋಡಿ ತಾರೆಗಳು ಒಬ್ರು ಬರ್ಲಿಲ್ಲ. ಜನರು ಮಾತು ಕೇಳಕ್ಕಾಗಲ್ಲ, ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಮದ್ವೆ ಆಗಿಲ್ಲ ಅಂತ ಆಡ್ಕೊಳ್ಳೋದು, ಇದ್ ಮಾಡೋದು ಎಲ್ಲಾ ಮಾಡ್ತಾರೆ. ಅಮ್ಮ ಅಂತೂ ತುಂಬಾ ಹತ್ತು ಇದ್ ಮಾಡ್ತಾರೆ. ನಿಮ್ಮ ಏಜ್ ಎಷ್ಟಾಗಿರ್ಬೋದು ಮೇಡಮ್? ಏಜ್ ಎಷ್ಟಾಗಿರ್ಬೋದು ನಿಮ್ದು? ಅಂದಾಜು ಏಜ್? 30 years ಆಗಿದೆ ಸರ್. ಇನ್ನು 4 years ಅಂತ ಬರ್ತಾ ಇದೆ. ಪ್ರಶ್ನಾಶಾಸ್ತ್ರದಲ್ಲಿ ಪರ್ಫೆಕ್ಟ್. ಇಂಥ ಟೈಮಲ್ಲೇ ಮದ್ವೆ ಅಂದ್ರೆ ಅಂತ ಟೈಮೇ ಮದ್ವೆ, ಇನ್ನೇನ್ ಮಾಡಕ್ಕಲ್ಲ. ನಾನು ಕೊಟ್ಟಿರೋದೊಂದು ಪ್ರಯತ್ನ ಅಷ್ಟೇ ಮೇಡಮ್. 24 ಜನವರಿಯಿಂದ ಮಾರ್ಚ್ ಒಳಗೆ ಆಗುತ್ತೆ ಅಂತ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಇಲ್ಲ. ಇವಾಗ ಜನವರಿಯಿಂದ ಮಾರ್ಚ್ ಅಷ್ಟಲ್ಲಿ ಆಗುತ್ತೆ ಅಂತನಾ? 2024 ಎಲ್ಲಿದ್ದೀರಾ? 2024 ಇನ್ನೇನ್ ಹೇಳಿದ್ ನಾನು? ಅಷ್ಟು ಲೇಟ್ ಆಗುತ್ತಾ ಸರ್? ಹೌದು. ನೀವ್ ಏನ್ ಮಾಡಿಸ್ತೇ ಹೋಗ್ಲಿ, ಒಂದು ಶಾರ್ಟ್ ಪೀರಿಯಡ್ 21 ನವೆಂಬರ್ ಇಂದ ಡಿಸೆಂಬರ್ ಒಂದೇ ಒಂದು ಟೈಮ್ ಬರುತ್ತೆ. ಅದು ನಾವು ಗ್ಯಾರಂಟಿ ಕೊಡಲ್ಲ, ಯಾಕಂದ್ರೆ ಅದು ಅಂತರ್ಭುಕ್ತಿಲಿ ಬರುತ್ತೆ. ಅಂತರ್ಭುಕ್ತಿಲಿ ಸ್ಲಿಪ್ ಆಗೋ ಚಾನ್ಸಸ್ ಜಾಸ್ತಿ. ದಶದಲ್ಲಿ ಕಾಂಬಿನೇಷನ್ 6 ಕಾಂಬಿನೇಷನ್ 1-6 ಕಾಂಬಿನೇಷನ್ ಮದುವೆ ಕೊಡಲ್ಲ. ಸೊ ನೀವು ಸ್ವಲ್ಪ ಜನರಲ್ ಇದಕ್ಕೆ ನೋಡಿ, ಟ್ರೈ ಮಾಡಿ. ಅಂದ್ರೆ ನೋ ಕ್ಯಾಸ್ಟ್, ನೋ ಇದು ಅಂತ ಟ್ರೈ ಮಾಡಿ ನೋಡಿ. ಸರ್, ಅದೇ ಆತರ ಆಗಕ್ ಇಷ್ಟ ಇಲ್ಲ, ಅಂತರ್ ಕ್ಯಾಸ್ಟ್, ಅದಕ್ಕೋಸ್ಕರ. ಓಕೆ. ಏನು ರೀಸನ್ಗೋಸ್ಕರ ನೀವೇನ್ ಕೆಲಸ ಮಾಡ್ತೀರಾ?
ಇಲ್ಲ ಇಲ್ಲ ಕೆಲ್ಸ ಏನ್ ಮಾಡ್ತಾ ಇಲ್ಲ. ಅದು ಏನ್ ಸಮಸ್ಯೆ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲ ಹಿಂಗೆ ಆಗ್ತಾ ಇದೆ. ಬರ್ತಾರೆ, ನಮ್ಗಿಷ್ಟ ಆದ್ರೆ ಅವ್ರಿಗಿಷ್ಟ ಆಗಲ್ಲ, ಅವ್ರಿಗಿಷ್ಟ ಆಗಿ ನಮ್ಗಿಷ್ಟ ಆಗಲ್ಲ, ಹಂಗೆ ಆಗ್ತಾ ಇದೆ. ಮನೇಲಿ ಏನೋ ನಿಮಗೂ ಇಷ್ಟ ಆಗದೆ ಇರೋದು ಬಂದಿದೆ. ವಾಸ್ತು ದೋಷನ ಏನ್ ನಮ್ಮಲ್ಲಿ ಏನ್ ತೊಂದ್ರೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ದೋಷ ಇಲ್ಲ, ಗ್ರಹಗಳು ಬಿಡ್ತಾ ಇಲ್ಲ ಅಷ್ಟೇ, ಯಾವ ದೋಷನೂ ಇಲ್ಲ. ಇನ್ನು ಗ್ರಹ ತಾರಾಮಂಡಲ ಎಲ್ಲ ಮಾಡಿದಿರಲ್ಲ, ಯಾಕೆ ವರ್ಕ್ ಆಗ್ತಾ ಇಲ್ಲ? ಎಲ್ಲಾ ಮಾಡಿದೀವಿ. ಕಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದೀವಿ, ಧರ್ಮಸ್ಥಳಕ್ಕೆ ಹೋಗಿದೀವಿ, ಇದು ಏನಪ್ಪಾ ಇದಕ್ಕೂ ಹೋಗಿದೀವಿ, ಎಲ್ಲದಕ್ಕೂ ಅಲ್ಲೂ ಹೋಗಿ ಸುಬ್ರಹ್ಮಣ್ಯ ಇದು ಎಲ್ಲ ಮಾಡ್ಸಿದೀವಿ. ಕಾಳಹಸ್ತಿಗೆ ಹೋಗಿದೀವಿ, ತಿರುಪತಿಗೆ ಹೋಗಿದೀವಿ. ನಮ್ಮ ಮನೆ ದೇವ್ರು ಲಕ್ಷ್ಮೀ ವೆಂಕಟೇಶ್ವರ. ಆಮೇಲೆ ಎಲ್ಲ ಹೋಗಿದೀವಿ ಸರ್. ಏನ್ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಸರ್. ಅದಕ್ಕೆ ಆಗ್ಲೇಬೇಕಲ್ಲ, ನಮ್ದು ಒಂದ್ ಜೀವನ ಅಂತ ಆಗ್ಬೇಕಲ್ಲ ಸರ್. ನಿಮ್ಮ ಜಾತಕ ಬೇರೆ ಇಲ್ಲ, ಜಾತಕದಲ್ಲೂ ಅದೇ ತರ ಬಂದಿರುತ್ತೆ. ಪ್ರಶ್ನಾಶಾಸ್ತ್ರದಲ್ಲಿ ಹೆಂಗ್ ತೋರಿಸಿರುತ್ತೋ, ಒಬ್ಬರಿಗೆ 34 ಇಯರ್ಸ್ 35 ಇಯರ್ಸ್ ಅಲ್ಲಿ ಮದ್ವೆ ಅಂದ್ರೆ ಅದೇ ಟೈಮ್ಗೆ ಬರೋದು. ನಮ್ ನಕ್ಷತ್ರ ನಾಡಿ ಕಲೀರಿ ಅಂತ ಅದಕ್ಕೆ ಹೇಳೋದು ಎಲ್ಲಾರ್ಗುನು. ಅದ್ ಕಲಿಯೋಕ್ ಇಷ್ಟ ಇದೆ ಸರ್. ಇವಾಗ ಸ್ವಲ್ಪ ಕಷ್ಟ ಇದೆ, ಅದಕ್ಕೋಸ್ಕರ ನಂಗೆ ಸೇರ್ಕೋಬೇಕು ಅಂತ ತುಂಬಾ ಆಸೆ ಇದೆ. ನಮ್ಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇದೆ ತುಂಬಾ, ಕಲಿಬೇಕು ಅಂತ. ಅದೇ ಇವಾಗ ಸದ್ಯಕ್ ಆಗ್ತಾ ಇಲ್ಲ ಅಂತ ಇದ್ ಮಾಡ್ತಾ ಇದೀವಿ. ಅಲ್ಲ, ನಿಮ್ಮಿಷ್ಟ. ಅದು ಕಷ್ಟ ಯಾವ ತರ ಇದೆ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಪೂಜೆಗೆ ಓಡೋಗ್ತೀವಿ, ಆ ಪುರೋಹಿತರು ಹೇಳಿರೋ ಪೂಜೆಗೆ 50,000 ಖರ್ಚು ಮಾಡ್ತೀವಿ, 1 ಲಕ್ಷನ ಖರ್ಚು ಮಾಡ್ತೀವಿ. ಓದಕ್ ಬನ್ರಿ ಅಂದ್ರೆ ಈಗ ಸದ್ಯಕ್ಕೆ ಟೈಮ್ ಇಲ್ಲ, ಕಷ್ಟ ಇದೆ ಅಂತ ಹೇಳ್ತೀರಾ. ಅದು ನಂಗೆ ಗೊತ್ತಿಲ್ಲ, ಅದು ನಿಮ್ಮ ಇಷ್ಟ, ನಿಮ್ಮ ಪರ್ಸನಲ್. ಗೋಮೆತ್ಕ ಹಾಕೊಂಡು ಮಧ್ಯದ ಬೆರಳಿಗೆ ಅದೆರಡು ಪ್ರಾರ್ಥನೆ ಮಾಡ್ಬೇಕು. ನೆಕ್ಸ್ಟ್ ಕಾಲ್ ಕೊಡಿ. ಆಯ್ತು, ಅಷ್ಟು ಮಾಡಿ ಹೇಳಾಯ್ತಲ್ಲ. 2024 ನೆಕ್ಸ್ಟ್. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಸರ್. ನಮ್ಮ ಮದರ್ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಇದೆಯಾ? ಪ್ರಶ್ನಾಶಾಸ್ತ್ರನ? ಡೇಟ್ ಆಫ್ ಬರ್ತ್ 14th March 1972. ಯಾವ ಊರಲ್ಲಿ ಹುಟ್ಟಿರೋದು? ಉಡುಪಿ. 5:05 PM. ಒಂದ್ ನಿಮಿಷ ಇನ್ನೂ ಹಾಕೊಂಡಿಲ್ಲ ನಾನು. ಡೇಟ್ ಹೇಳಿ ಇವಾಗ. 14th March ಮಾರ್ಚ್ 1972. 5:05 PM. 5:05 PM. ಉಡುಪಿ. ಶತಭಿಷ ನಕ್ಷತ್ರ, ಕುಂಭರಾಶಿ. ಹೌದು. ಸರಿ ಇದೆಯಾ? ಹೌದು ಗುರುಜಿ. ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂತ ದಶಾ ನೋಡೋಣ. ಬುಧ ದೇಶ ನಡೀತಾ ಇದೆ 2021 ಫೆಬ್ರವರಿವರೆಗೂ. ಮಂಗಳ ಭುಕ್ತಿ, ಫೆಬ್ರವರಿಗೆ ಮಂಗಳ. ಬುಧ ಮತ್ತೆ ಮಂಗಳನ ಒಂದು ಗ್ರಹಸ್ಥಿತಿ ನೋಡೋಣ ಹೆಲ್ತ್ ಅಲ್ಲಿ. ಅವ್ರಿಗೆ 10 ವರ್ಷದಿಂದ ಬಾಡಿ ಇಂಬ್ಯಾಲೆನ್ಸ್ ಮತ್ತೆ ಇಂಡೈಜೆಷನ್ ಪ್ರಾಬ್ಲಮ್ ಇದೆ, ಲೂಸ್ ಮೋಷನ್ ತುಂಬಾ ಇದೆ ಅವ್ರಿಗೆ. ಅದು ಆಫೀಸಿಗೆ ಹೋಗಕ್ಕೂ ತುಂಬಾ ಕಷ್ಟ ಆಗ್ತಾ ಇದೆ. ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು. ನಡಿಯಕ್ಕಾಗಲ್ಲ, ಬಾಡಿ ಇಂಬ್ಯಾಲೆನ್ಸ್ ತುಂಬಾ ಇದೆ. ಬುಧ ಮತ್ತೆ ಮೂನ್, ಬುಧನ ಕಾಂಬಿನೇಷನ್ ಅಲ್ಲಿ 11 ಮತ್ತೆ 8 ಕಾಂಬಿನೇಷನ್ ಅಲ್ಲಿ 8th ಹೌಸ್ ಅಲ್ಲಿ ಕೂತಿದೆ ಮರ್ಕ್ಯುರಿ ಇರ್ತಕ್ಕಂಥದ್ದು. ಮರ್ಕ್ಯುರಿ ನಕ್ಷತ್ರದಲ್ಲಿ ಕೇತುವಿನ ಸಬ್ಲಾಡ್ ಅಲ್ಲಿ ಇದೆ. ಅಲ್ಲೂ ಕೂಡ 9-11 ಕಾಂಬಿನೇಷನ್ ವಿತ್ 4, 6, 8, 12. 4, 6, 8, 12 ಅಲ್ಲಿ ಬಂದಾಗ 6 ಮತ್ತೆ 8 ಮತ್ತೆ 12 ಕಾಂಬಿನೇಷನ್ ಅಲ್ಲಿ ಸರ್ಕಲ್ ಹಾಕಿರೋದ್ರಿಂದ ಸೊ ಇದು ಕ್ಯೂರ್ ಆಗೋದು ಕಷ್ಟ. ಇದಕ್ಕೆ ಕಾರಣ ನರ್ವಸ್ ನೋವು. ಇದು ಯಾರಿಗೂ ಡಯಾಗ್ನೈಸ್ ಮಾಡಕ್ಕೆ ಆಗಿಲ್ಲ. ಅಂದ್ರೆ IBS ಅಂತ ಹೇಳ್ತಾರೆ, ಇರಿಟೇಬಲ್ ಬೌಲ್ ಸಿಸ್ಟಮ್ ಅಂತ. ಬಟ್ ಯಾರಿಗೂ ಯಾವ ಡಾಕ್ಟರ್ ಇದಕ್ಕೆ ಸೊಲ್ಯೂಷನ್ ಗೊತ್ತೇ ಆಗಿಲ್ಲ. ಅವ್ರಿಗೆ ಈ ಡಿಸೀಸ್ ಇದೆ ಅಂತಾನೆ ಗೊತ್ತಿಲ್ಲ. ಡಯಾಗ್ನೈಸ್ ಮಾಡಕ್ಕೆ ಆಗೇ ಇಲ್ಲ. ಯಾವ ಹಾಸ್ಪಿಟಲ್ಗೆ ಹೋದ್ರೂ ಯೂಸ್ ಇಲ್ಲ. ಜುಪಿಟರ್ ಒಂದೇ ಸ್ಟ್ರಾಂಗ್ ಆಗಿರೋದು ಇಲ್ಲಿ ಇವ್ರಿಗೆ ಹೆಲ್ತ್ಗೆ. ಓಕೆ. ಓಂ ಬ್ರಹ್ಮಸ್ಪತಿ ನಮಃ. ಅವರು ಕುತ್ಕೊಂಡು ಒಂದ್ ಕಡೆ ಕುತ್ಕೊಂಡು ಒಂದು 5 lakhs ಜಪ ಮುಗಿಸ್ಬೇಕಾಗತ್ತೆ ಸಂಕಲ್ಪ ಮಾಡಿಕೊಂಡು. ಸೊ ಅವಾಗ ನಿಮಗೊಂದು ಚೇಂಜಸ್ ತೋರಿಸುತ್ತೆ. ಬಲಗೈ ತೋರ್ ಬೆರಳಿಗೆ ಒಂದು ಯೆಲ್ಲೋ ಸಫೈರ್. ಓಕೆ. ಆಮೇಲೆ ಏನನ್ನು ದಾನ ಮಾಡಬೇಕು ಅಂತ ಸಜೆಸ್ಟ್ ಮಾಡ್ತೀನಿ. ಹೆಸರು ಕಾಳು, ಹುರುಳಿಕಾಳು ಬಡವರಿಗೆ 15 days ಒನ್ಸ್ ದಾನ ಮಾಡಿ. 3 months ಅಲ್ಲಿ ಇದನ್ನ ಮಾಡಿ, ಯು ವಿಲ್ ಗೆಟ್ ಎ ರಿಲೀಫ್. ಅಂದ್ರೆ 5 lakhs ಜಪ ಮಾಡಕ್ ಸ್ವಲ್ಪ ಟೈಮ್ ತಗೊಳುತ್ತೆ. ಇದನ್ನ ಮಾಡ್ತಾ 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 ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ರಿಸಲ್ಟ್. ಅದು ಮಾತ್ರ ಗ್ಯಾರಂಟಿ. ಖಂಡಿತ ಇದು ಮಾಡಾದ್ಮೇಲೆ ನನಗೆ ಖಂಡಿತ ಹೇಳ್ತೀರಾ ಲಾಟ್ ಆಫ್ ಚೇಂಜಸ್ ಆಗಿದೆ ಅಂತ. ಡೆಫಿನೆಟ್ಲಿ ಮಂತ್ರದಿಂದ ಶಕ್ತಿ ಇದೆ. ಫಸ್ಟ್ ಮಂತ್ರಕ್ಕೆ ಪ್ರಿಫರೆನ್ಸ್ ಕೊಡ್ತೀನಿ, ಆಮೇಲೆ ಉಂಗುರ, ಆಮೇಲೆ ದಾನ. ಓಕೆ, ಒಳ್ಳೇದಾಗ್ಲಿ.
ಹಲೋ, ಹಲೋ, ನಮಸ್ಕಾರ, ನಮಸ್ತೆ ಸರ್. ಹೇಳಿ. ಸರ್ ಪಾಪುಗೆ ಹೆಸರಿಡಬೇಕಿತ್ತು ಸರ್. ಪಾಪುಗೆ ಹೆಸರು? ಹಾಂ ಸರ್. ನಾನು ಸ್ಟಾರ್ಟಿಂಗ್ ಲೆಟರ್ ಬೇಕಾದ್ರೆ ಹೇಳ್ತೀನಿ, ಹೆಸರೆಲ್ಲ ನೀವು ಮಾಡ್ಕೋಬೇಕು. ಅರ್ಥ ಆಯ್ತಾ? ಹಾಂ ಸರ್. ಹೆಸರೆಲ್ಲ ನೀವು ಇಟ್ಕೋಬೇಕು. ಒಂದು ಹಾಂ, ನಿಮಿಷ. ಓಕೆ ಓಕೆ ಸರ್, ಆಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 9/9 ಒಂದು ನಿಮಿಷ. ಯಾವ ಊರಲ್ಲಿ ಹುಟ್ಟಿರೋದು? ತರೀಕೆರೆ. ತರೀಕೆರೆ. ಹಾ, ಡೇಟ್ ಹೇಳಿ. 9/9 ಸೆಪ್ಟೆಂಬರ್ 9 ಇಸ್ವಿ ಹೇಳಿ. 2020. ಅಲ್ಲಿಗೆ ನಿಂತ್ಕೊಂಡ್ಬಿಟ್ರಿ. 9/9 ಅನ್ಕೊಂಡು 9ಕ್ಕೆ ನಿಂತ್ಕೊಂಡ್ಬಿಟ್ರಿ. ಮುಂದಕ್ಕೆ ಹೋಗ್ಬೇಕು. ಟೈಮ್ ಹೇಳಿ. 3:53 PM. 3:53. ಹಾಂ ಸರ್. ವೃಷಭ ರಾಶಿ ಬರ್ತಾ ಇದೆ. ಬರ್ಕೊಳಂಗಿದ್ರೆ ಬರ್ಕೊಳ್ಳಿ. ಹ್ಞೂ ಸರ್, ಬರ್ಕೊಳ್ಳಿ ಸರ್. ಬರ್ಕೋತಾ ಇದ್ದೀರಾ? ಹ್ಞೂ ಸರ್. ವೃಷಭ ರಾಶಿ ಅಲ್ಲಿ ಬರ್ತಕ್ಕಂತ ನಕ್ಷತ್ರ ರೋಹಿಣಿ ನಕ್ಷತ್ರ, ಮೊದಲನೇ ಪಾದ ಮೊದಲನೇ ಪದ. ಹಾಂ ಸರ್. ಓ ಇಂದ ಬರುತ್ತೆ. ಓ. ಓ. ಹಾಂ ಸರ್. ಓಜಸ್. ಹುಡುಗನ ಹುಡುಗಿನ? ವಿ ಅಲ್ಲಿ ಯಾವ್ದಾರು ಬರುತ್ತೆ ಸರ್? ವಿ ಇಲ್ಲ. ಅಕ್ಷರದಲ್ಲಿ ಓ ವಿ ಅಲ್ಲಿದ್ದು. ವಿ 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 ಇಲ್ಲ, ಓ ಬರುತ್ತೆ. ಓ ಬರುತ್ತೆ ಸರ್. ಒಂದನೇ ಪಾದಕ್ಕೆ ಓ. ಹಾಂ ಸರ್. ಓಕೆ. ಓಜಸ್ ಅಂತ ಬರುತ್ತೆ, ಓಂಕಾರ್ ಅಂತ ಬರುತ್ತೆ. ಓಕೆ. ಓಂ ಪ್ರಕಾಶ್ ಇವೆಲ್ಲ ಅಲ್ಲೇ ಬರ್ತಕ್ಕಂಥದ್ದು. ಇಡಲ್ಲ. ಇದು ಬೇಕು ಅಂದ್ರೆ ಇದು ಇಡಿ. ನಾವು ವಿನೇ ಬೇಕು, ವಿ ಇಡಿ. ಗ್ರಹಗತಿಗಳು ಏನು ಚೇಂಜ್ ಆಗಲ್ಲ. ಗ್ರಹತಿಗಳೇನು ಅಡ್ಡದಿಡ್ಡಿ ಹೋಗಲ್ಲ. ನಾನು ರಾ ಇಂದ ಇಟ್ಕೊಂಡ್ರೆ ರಾಜ್ಕುಮಾರ್ ಅಂತ ಇಟ್ಕೊಂಡ್ರೆ ತುಲಾರಾಶಿ ಅಂತ ಅನ್ಬಿಟ್ಟು ತುಲಾರಾಶಿ ಆಗಲ್ಲ. ಅವೆಲ್ಲ ಸುಮ್ಮನೆ ಬಂಡಲ್. ಅದೆಲ್ಲ ಇಲ್ಲ. ನಾವು ಹುಟ್ಟಿದಾಗ ಏನ್ ರಾಶಿ ಇರುತ್ತೆ, ಏನ್ ನಕ್ಷತ್ರ ಅದೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಓಕೆ, ನಿಮ್ಮಿಷ್ಟ. ಓ ಇಂದ ನೀವು ಕೇಳಿದ್ರಿ, ಹೇಳಿದ್ದೀನಿ. ನೆಕ್ಸ್ಟ್. ಹಲೋ ಹೇಳಿ ಸರ್. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹೇಳಿ, ಯಾರು ಬೇಕು ಕೇಳ್ಬೇಕಾಯ್ತು? ಸರ್, ನನ್ನ ಮಗನ ಬಗ್ಗೆ ಕೇಳ್ಬೇಕಾಯ್ತು ಸರ್. ನಿಮ್ಮ ಮಗನ ಡೇಟ್ ಆಫ್ ಬರ್ತ್ ಹೇಳಿ. ಯಾವ ಊರಲ್ಲಿ ಹುಟ್ಟಿರೋದು? 13 ಸರ್, ಶಿರಾದಲ್ಲಿ. ಶಿರಾ. ಹೌದು. ಶಿರಾ ಅಂದ್ರೆ ಯಾವ್ದು? ತುಮಕೂರು ಹತ್ರ ಬರ್ತಲ್ಲ ಅದ? ತುಮಕೂರು ಹತ್ರ. ತುಮಕೂರು ಶಿರಾ. ಓಕೆ. ಹಾ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 13/4/2012. 2012. ಸಮಯ? ಸರ್, ಸಮಯ ರಾತ್ರಿ 10:09 PM. 10:09. ಹೌದು ಸರ್. ಸರಿ, ಇದ್ರ ಪ್ರಕಾರ ನೋಡೋಣ ಏನ್ ಬರುತ್ತೆ ಅಂತ. ಇದ್ರ ಪ್ರಕಾರ ಮಕರ ರಾಶಿ, ಉತ್ತರಾಷಾಢ ನಕ್ಷತ್ರ. ಉತ್ತರಾಷಾಢ ಕರೆಕ್ಟಾ? ಕರೆಕ್ಟ್ ಸರ್. ಸೊ ಚಿಕ್ಕ ಹುಡುಗ, 8 ವರ್ಷ ಆಗಿದೆ. ಏನ್ ಕೇಳ್ಬೇಕು ಸರ್? ಇವನ್ ಫ್ಯೂಚರ್ ಬಗ್ಗೆ ಕೇಳ್ಬೇಕು. ಆಮೇಲೆ ಸಖತ್ತು ಹಠ ಮಾಡ್ತಾನೆ ಸರ್. ಊಟ ತಿಂತಾನ ಚೆನ್ನಾಗಿ? ಊಟ ಅಷ್ಟೇ ಮಾಡಲ್ಲ ಸರ್ ಅವನು. ಈಗ ಹಠ ಜಾಸ್ತಿ. ಹಠ ಜಾಸ್ತಿ ಸರ್. ಚಂದ್ರದಶ, ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಕಮ್ಮಿನೇ. ಚಂದ್ರದಶ ಶನಿ ಭುಕ್ತಿ ಸರ್. ನೋಡೋಣ ಹೇಗಿದೆ ಅಂತ. ಚಂದ್ರದಶ ಕಾಂಬಿನೇಷನ್ ನೋಡೋಣ. ಚಂದ್ರನಲ್ಲಿ ಚೆನ್ನಾಗಿ ಓದ್ತಾನೆ, ಏನ್ ಟೆನ್ಷನ್ ತಗೋಬೇಡಿ. ಮುಂದೆ ಚೆನ್ನಾಗಿ ಓದ್ತಾನೆ, ಟೆನ್ಷನ್ ತಗೋಬೇಡಿ. ಈಗ ಇನ್ನು 3ನೇ ಕ್ಲಾಸ್ ಅಲ್ವಾ? ಹೌದು ಸರ್, 3ನೇ ಕ್ಲಾಸ್ ಅವನು. ಚಂದ್ರದಶ ಆದ್ಮೇಲೆ ಮಂಗಳ ದಶ ಬರುತ್ತೆ, ಅದರಲ್ಲೂ ಚೆನ್ನಾಗಿ ಓದ್ತಾನೆ. ಏನು ಟೆನ್ಷನ್ ಬೇಡ. ಸ್ವಲ್ಪ ಒಂಚೂರು ಆ ಕಡೆ ಈ ಕಡೆ ಹೋಗ್ತಾರೆ, ಬಟ್ ಆದ್ರೆ ಫೈನಲ್ ಆಗಿ ಮುಗಿಸ್ತಾರೆ. 2025ರಿಂದ 32ವರೆಗೂ ಚೆನ್ನಾಗಿದೆ. ಅದಾದ್ಮೇಲೆ ರಾಹು ಬರುತ್ತೆ. ಎಜುಕೇಶನ್ ಚೆನ್ನಾಗಿ ಮಾಡ್ತಾರೆ ಸರ್, ಏನು ಟೆನ್ಷನ್ ತಗೋಬೇಡಿ. ಯಾವ ಲೈನ್ ಕಳ್ಸೋಣ ಸರ್ ಇನ್ನು? ಯಾವ ಲೈನಾ ಸರ್? ಎಜುಕೇಶನ್ ಫೀಲ್ಡ್ ಇದೆ, ಯೋಗ ಇದೆ, ಹಾಸ್ಪಿಟ್ಲ್ ಇದೆ. ಹಾಸ್ಪಿಟ್ಲ್ಗೆ ಹೋಗ್ಬೋದು, ನರ್ಸಿಂಗ್ ಹೋಗ್ಬೋದು, ಸೈಕಾಲಜಿ ಕಲಿಬಹುದು, ರಿಸರ್ಚ್ ಕಲಿಬಹುದು. ಈ ಮತ್ತೆ ರೈಟರ್, ಬರವಣಿಗೆ ಬರ್ತಕ್ಕಂಥ ಈ ಕಾಂಬಿನೇಷನ್ ಎಲ್ಲ ಬರುತ್ತೆ. ಇದಿಷ್ಟು ಮಾಡ್ತಾರೆ. ಬಟ್ ಜನರಲಿ ನನ್ನ ಪ್ರಕಾರ ಕಾಮರ್ಸ್ ಬರ್ತಕ್ಕಂಥದ್ದು ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಚೆನ್ನಾಗಿದೆ ಸರ್, ಏನ್ ಟೆನ್ಷನ್ ಇಲ್ಲ. ಕೋಪ ಹೋಗ್ಬೇಕು ಅಂತಂದ್ರೆ, ಸ್ವಲ್ಪ ಸಮಾಧಾನ ಆಗ್ಬೇಕು ಅಂತಂದ್ರೆ, ಸೂರ್ಯನ ಒಂದು ಆರಾಧನೆ ಏನ್ ಮಾಡ್ಬೇಕು ಅಂತಂದ್ರೆ, ಕಾಪರ್ ನೀರಲ್ಲಿ, ಕಾಪರ್ ನೀರ್ ಇರುತ್ತಲ್ಲ, ಕಾಪರ್ ಬಟ್ಲು ಏನಂತಾರೆ, ತಾಮ್ರದ ಚೊಂಬ್ ತಗೊಳ್ಳಿ. ಓಕೆ, ಅದ್ರಲ್ಲಿ ನೀರ್ ಹಾಕಿ, ಅರ್ಥ ಆಯ್ತಾ? ನೀರ್ ಹಾಕದ್ಮೇಲೆ ಕಬ್ಬಣ ತಗೊಳ್ಳಿ ಒಂದು. ಚಾಕು, ಯಾವ್ದಾದ್ರು ಕಬ್ಬಣದ ಚಾಕು, ಕಬ್ಬಣದ್ದೇ ಬೇಕು. ಚೆನ್ನಾಗಿ ಕಾಯಿಸಿ, ಕೆಂಪುಗಾಗಬೇಕು. ಆಯ್ತಾ? ಅವನ ಹತ್ರ ಕೂರ್ಸಿ, ಆ ಚೊಂಬಿಡಿಸಿ, ಅದನ್ನ ಅವನ ಹತ್ರ ಹೋಗಿ ಇಟ್ಟಿದ. ಆಮೇಲೆ ಹುಷಾರು, ಹುಷಾರ್.
ಕೆಂಪು ಕಾಯಿಸಿ ಆ ನೀರೊಳಗಡೆ ಅದ್ದಿ ಸರಿ ಅಲ್ವಾ, ಅದ್ದಾಗ ಹಬೆ ಬರುತ್ತೆ, ಆ ಹಬೆನ ತಗೊಳಕ್ ಕೇಳಿ. ಅವಾಗ ಸರಿ ಸರ್. ಮೈಂಡ್ ಶಾರ್ಪ್ ಆಗುತ್ತೆ, ಶಾಂತಿ ಆಗ್ತಾರೆ, ಪ್ರೀತಿಯಿಂದ ಮಾತಾಡಿಸ್ತಾನ ಅವನು. ಎಲ್ಲರಿಗೂ ಅಪ್ಲಿಕೇಬಲ್ ಇಲ್ಲ, ಇಲ್ಲಿ ಏನ್ ಕಾಂಬಿನೇಷನ್ ಇದೆ ಅದಕ್ಕೆ ಮಾತ್ರ ಹೇಳೋದು ನಾನು. ಎಲ್ಲಾರು ಹೋಗಿ ಮಾಡ್ಬಿಟ್ಟಿದೆ, ಆಮೇಲೆ ಯಾವ್ದೋ ಎಲ್ಲ ನೆಗೆಟಿವ್ ಆಗ್ಬಿಡುತ್ತೆ. ಆಮೇಲೆ ಇವ್ರಿಗೆ ಸೂರ್ಯನಲ್ಲಿ ರುದ್ರಾಕ್ಷಿ ಮತ್ತೆ 5th ಹೌಸ್ ಕಾಂಬಿನೇಷನ್ ಬರ್ತದೆ. ಸನ್ ಆಕ್ಟಿವೇಟ್ ಮಾಡ್ಬೇಕು ಅಂತಂದ್ರೆ ವೆರಿ ಈಸಿ. ಚಾಮೃತ್ ಚೊಂಬು ಬರುತ್ತೆ, ತಾಮ್ರದ ಚೊಂಬು ಸ್ವಲ್ಪ ದೊಡ್ಡದು, ಗೊತ್ತು ಗೊತ್ತು ಸರ್, ಗೊತ್ತು. ಅದ್ರೊಳಗಡೆ ಚೆನ್ನಾಗಿ ಕಾಯಿಸಿ ಭಾನುವಾರ ಮಾಡ್ತಾ ಬನ್ನಿ. ಎನಿ ಟೈಮು ಕೋಪ ಫುಲ್ ಕಮ್ಮಿ ಆಗುತ್ತೆ ಅದು. ಇಲ್ಲ ಅಂದ್ರೆ ನೀವು ಇನ್ನೊಂದು ಮಾಡ್ಬೋದು, ಆ ಕೆಂಪು ಕಾದಿರೋದನ್ನ ನಿಧಾನ ಸ್ವಲ್ಪ ದೂರದಿಂದ ಹುಷಾರಾಗಿ ಮಾಡ್ಬೇಕು ಯಾವಾಗ್ಲೂ. ಮಗು ಬೇರೆ ಅಲ್ವಾ, ಸ್ವಲ್ಪ ನಿವಾಳಿಸಿ, ಅರ್ಥ ಆಯ್ತಾ? ನಿವಾಳಿಸ್ಬಿಟ್ಟು ಅಲ್ಲಿರ್ತಕ್ಕಂಥ ಚೊಂಬಲ್ಲೇ ಅದ್ದು ಬಿಡಿ, ಅದು ಸೌಂಡ್ ಬರ್ಬೇಕದು, ಚಿಸ್ ಅಂತ ಸೌಂಡ್ ಬರ್ತಲ್ಲ, ಮೈಂಡ್ ಎಲ್ಲ ಕಾಮ್ ಆಗುತ್ತೆ. ನೆಕ್ಸ್ಟ್ ಸೌಂಡ್ ಬರ್ಬೇಕು ಎಲ್ಲ ಹೇಳ್ತಾರೆ, ಸೌಂಡ್ ಬರುತ್ತೆ. ಹಲೋ, ನಾನ್ ಬೇರೆ ಸೌಂಡ್ ಬೇರೆ ಕೊಡ್ತಾ ಇದ್ದೀನಿ. ನಮಸ್ಕಾರ. ಹಲೋ, ಎಲ್ಲ ಮಾಡಕ್ ಕೊಟ್ಬಿಟ್ರು. ನಮಸ್ಕಾರ, ಹೇಳಿ. ಹಲೋ, ಹಾ ಮಾತಾಡಿ. ಹಲೋ, ಹೇಳಿ ಸರ್, ಯಾಕೆ ಸರ್ ಲೇಟು? ಹಾ ಗುರುಜಿ, ನಮ್ಮ ಹೆಸರು ಹರೀಶ್ ಅಂತ. ಹರೀಶ್ ಅವ್ರು ಹೇಳಿ. ಹಾ, ನನ್ನ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಸ್ವಲ್ಪ. ಯಾವ ಊರಲ್ಲಿ ಹುಟ್ಟಿರೋದು? ಜೋರಾಗಿ ಮಾತಾಡಿ, ಸ್ವಲ್ಪ ವಾಲ್ಯೂಮ್ ಕೊಡಿ ಇಲ್ಲಿ. ಬೆಂಗಳೂರಲ್ಲಿ ಸ್ವಾಮಿ. ಹಾ, ಬೆಂಗಳೂರಲ್ಲಿ ಹುಟ್ಟಿರೋದು. ಹೌದು. ನಿಮ್ದೇನಾ? ಹೌದು ಹೌದು ಗುರುಜಿ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 31/7/1980. 31/7/1981. ಸಮಯ ಬೆಳಗ್ಗೆ 5:30 ಸ್ವಾಮಿ. 5:30. ಪ್ರಶ್ನೆ, ನನ್ಗೆ ಕೆಲ್ಸದ್ದು ತುಂಬಾ ತೊಂದರೆ ಇದೆ ಸ್ವಾಮಿ. ಸುಮಾರು 4 ವರ್ಷದಿಂದ ಸರಿಯಾಗಿ ಎಲ್ಲೂ ಕೆಲಸ ಸರಿಯಾಗಿ ಆಗ್ತಾ ಇಲ್ಲ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿಲಿ ಹುಟ್ಟಿದ್ದೀರಾ, ಕರ್ಕಾಟಕ ಲಗ್ನ. ಹೌದು ಹೌದು. ಸದ್ಯಕ್ಕೆ ಇವಾಗ ನಡೀತಾ ಇರ್ತಕ್ಕಂಥ ದಶಾ ನೋಡೋಣ ಹೇಗಿದೆ ಅಂತ. ದಶಾನೇ ನಮಗೆ ಫೈನಲ್ ಮಾಡ್ತಕ್ಕಂಥದ್ದು 32ರವರೆಗೂ, 2012ರಿಂದ 2032ರವರೆಗೂ ಶುಕ್ರದಶ. ಹೌದು. ಶುಕ್ರದಶ ಬಂದ್ರೆ ಚೆನ್ನಾಗಿ ದುಡ್ಡು ಕೊಡ್ಬೇಕು ಅಂತಾರಲ್ಲ ಜ್ಯೋತಿಷ್ರು, ಪುರೋಹಿತರು. ಸುಮಾರು ಒಂದು 4-5 ವರ್ಷದಿಂದ ಎಲ್ಲೂ ಸರಿಯಾಗಿ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಸ್ವಾಮಿ ನಾನು. ಆ ತರ ಆಗಿದೆ. ಶುಕ್ರ ಮತ್ತೆ ರಾಹು, ಶುಕ್ರ 2, 4, 11 ಬಾಡಿಗೆ ಬರುತ್ತಾ? ಇಲ್ಲ ಸ್ವಾಮಿ, ನಾನೇ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ನೀವೇ ಬಾಡಿಗೆ ಮನೇಲಿದ್ದೀರಾ? ನೀವೇ ಬಾಡಿಗೆ ಕೊಡ್ತೀರಾ? ಹೌದು. ಜಮೀನ್ ಇದೆಯಾ? ಇಲ್ಲ ಸ್ವಾಮಿ, ಮನೆ ಒಂದಿದೆ, ಸ್ವಂತ ಮನೆ. ಅದನ್ನು ಬಿಟ್ಟು ಈಗ ಬಾಡಿಗೆ ಮನೆಯಲ್ಲಿ ಇದ್ದೀನಿ. ಏನ್ ಕೆಲಸ ಮಾಡ್ತೀರಾ? ನಾನು ಗಾರ್ಮೆಂಟ್ಸ್ಗೆ ಹೋಗ್ತೀನಿ ಸ್ವಾಮಿ. ಎಜುಕೇಶನ್ ಕಡಿಮೆ, ನಾನು 7th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು. ಏನ ಅಡ್ಗೆ ಬರುತ್ತಾ? ಭಟ್ರು? ಇಲ್ಲ ಗುರುಜಿ, ಅದು ಕಲ್ತಿಲ್ಲ? ಅಡ್ಗೆ ಇಲ್ಲ, ನಾನು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತೀನಿ ಅಷ್ಟೇ. 2411 ಬರ್ತಾ ಇದೆ. ನೀವೇನ ಬಿಸ್ನೆಸ್ ಮಾಡಕ್ಕೆ ಚೆನ್ನಾಗಿದೆ ಅಂತ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಕಾಂಬಿನೇಷನ್ ಚೆನ್ನಾಗಿದೆ, ನೀವು ಕೊಟ್ಟಿರ್ತಕ್ಕಂಥ ಸಮಯ ನಾನು ತಗೊಂಡಿರೋದು. ಸಮಯ ಎಲ್ಲ ಕರೆಕ್ಟ್ ಇದೆ ಸ್ವಾಮಿ. ಡೇಟ್ ಆಫ್ ಬರ್ತ್ ಸಮಯ ಎಲ್ಲ ಕರೆಕ್ಟ್ ಆಗಿದೆ. ಈಗ ನೀವು ನನ್ನ ಪ್ರಕಾರ ಹಾ, ಹೋಟೆಲ್ ಬಿಸ್ನೆಸ್ ಚೆನ್ನಾಗಿ ಆಗ್ಬರುತ್ತೆ ನಿಮ್ಗೆ. ಸಣ್ಣ ಹೋಟ್ಲ್ ಇಟ್ರು ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಜೋರಾಗಿ ವ್ಯಾಪಾರ ಆಗುತ್ತೆ. ಅದೇ ನಾವು ಯಾವತ್ತೂ ಇಂದವರೆಗೂ ಪ್ರಯತ್ನ ಮಾಡಿಲ್ಲ. ಒಂದು ಚಿಕ್ಕದಾಗಿ ಟ್ರೈ ಮಾಡಿ, ಹಾ, ವಿನ್ ಆಗ್ತೀರಾ. ಯಾಕಂದ್ರೆ ಕಾಂಬಿನೇಷನ್ ಅಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಕಾಂಬಿನೇಷನ್ ಅಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಇದೆ. ಏನು ಅಂತದ್ದೇನು ತೊಂದರೆ ಇಲ್ಲ. ಗುರುನಲ್ಲಿ ಬಂದಾಗ್ಲೂ ಕೂಡ ಚೆನ್ನಾಗಿದೆ, ಏನು ಜಾಸ್ತಿ ಏನು ಹೆಚ್ಚಿಗೆ ಏನು ತಲೆ ಕೆಡ್ಸ್ಕೊಳಂಗೇನಿಲ್ಲ. ಯಾವ ಊರು ನಿಮ್ದು? ಇಲ್ಲ, ಬೆಂಗಳೂರು ಸ್ವಾಮಿ, ಆನೇಕಲ್ ಹತ್ರ. ಆನೇಕಲ್ ತಾಲೂಕು. ತಂದೆ ಏನ್ ಮಾಡ್ತಾ ಇದ್ರು? ತಂದೆ ತೀರೋಗಿದ್ದಾರೆ ಸ್ವಾಮಿ. ನಾನು ಚಿಕ್ಕ ವಯಸ್ಸಿನಲ್ಲಿ ಇರೋಕಾದ್ರೆ ತೀರೋಗಿದ್ದಾರೆ. 7ನೇ ಕ್ಲಾಸ್ ಓದ್ಬೇಕಾದ್ರೇನೆ ತೀರೋಗಿದ್ದಾರೆ. ಹೋಟೆಲ್ ಬಿಸ್ನೆಸ್ ಒಂದು ಟ್ರೈ ಮಾಡಿ ಸರ್, ಅದು ಸ್ವಲ್ಪ ದುಡ್ಡು ಚೆನ್ನಾಗಿ ಬರುತ್ತೆ. ಈಗ ನೀವು ಮಾಡ್ತಾ ಇರ್ತಕ್ಕಂಥದಕ್ಕಿಂತ ಜಾಸ್ತಿ ಆಗುತ್ತೆ. ಒಂದು ಜಿರ್ಕಾನ್ ಅಂತ ಉಂಗುರ ಬರುತ್ತೆ, ಬಲಗೈ ಮಧ್ಯದ ಬೆಳಗ್ಗೆ ಧರಿಸಿ. ಅದರ ಜೊತೆಗೆ 2, 4, 10, 11, 7, 1, 3. ಇಲ್ಲದ್ರೆ ನಿಮ್ದು ಫೀಲ್ಡ್ ಚೇಂಜ್ ಮಾಡಬೇಕು ಅಂದ್ರೆ ನಿಮ್ದು ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಚೆನ್ನಾಗಿದೆ ನೋಡಿ. ವ್ಯಾಪಾರ ಯಾವ್ದಾರ ಕಂಪ್ನಿದು ಪ್ರಾಡಕ್ಟ್ ಸೇಲ್ಸ್ ಮಾಡೋದು, ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಾ. ಹೇಳೋದ್ ಕೇಳಿ ಮಾಡಿ. ನಾವು ಗಾರ್ಮೆಂಟ್ಸ್ ಹೋಗ್ತೀವಿ ಅಂತ ಅಲ್ಲೇ ಸ್ಟಕ್ ಆಗಬಾರ್ದು. ಒಂದೊಂದ್ಸತಿ ನಮ್ಗೆ ಏನಾಗುತ್ತೆ, ನಮ್ಮ ಪ್ಲಾಂಟರಿ ಪೊಸಿಷನ್ಸ್ ಅಲ್ಲಿ ಕೆಲವು ಕಾಂಬಿನೇಷನ್ ಸ್ವಲ್ಪ ಲೇಟ್ ಆಗಿ ಬರುತ್ತೆ. ನೀವು ಸೇಲ್ಸ್ ಹೋದ್ರೂ ತುಂಬಾ ಪ್ರಯತ್ನ ಪಡ, ಸ್ವಲ್ಪ ಓಡಾಡ್ಬೇಕು, ಕಷ್ಟ ಪಡ್ಬೇಕು. ಸೇಲ್ಸ್ ಅಲ್ಲೂ ಕೂಡ ಅತಿಯಾಗಿರ್ತಕ್ಕಂಥದ್ದು ಮಾಡ್ತೀರಾ ಅಂತಾನು ಬರ್ತಾ ಇದೆ. ಚೆನ್ನಾಗಿದೆ ನನ್ನ ಪ್ರಕಾರ. ನೀವು ಮಾಡಿದ್ರೆ ಸಕ್ಸಸ್ ಆಗ್ತೀರಾ. ಒಂದು 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಟ್ರೈ ಮಾಡಿ. ನಾನು ಹೇಳಿದ ಸಜೆಷನ್ ಸ್ವಲ್ಪ ತಗೊಂಡಾಗ ವರ್ಕ್ ಆಗುತ್ತೆ. ನೆಕ್ಸ್ಟ್ ಹಲೋ, ಹೇಳಿ ಸರ್, ಮಾತಾಡಿ. ಹಲೋ,
ನಮಸ್ಕಾರ ಗುರುಜಿ ಅವ್ರ. ಹೇಳಿ ಹೇಳಿ, ಕೇಳ್ತಾ ಇದ್ವಿ. ಗುರುಜಿ ಅವ್ರ, ನಾವು ಧಾರವಾಡದಿಂದ ಮಾತಾಡ್ತಿದ್ದೇವ್ರಿ. ಹಾ, ಈಗ ನನ್ನ ಹೆಸರು ಆನಂದ್ ಅಂತ ರೀ ಮಾತಾಡೋದು. ಯಾರ ಬಗ್ಗೆ ಕೇಳ್ಬೇಕಾಯ್ತು? ಅಮಿತ್ ಅಂತ ರೀ, ನಮ್ಮ ಮಗ ರೀ ಗುರುಜಿ. ಎಲ್ಲಿ ಹುಟ್ಟಿರೋದು ಅವ್ರದ್ದು ಹೇಳಿ. ಅವನು ಈ ವರ್ಷ ಸೆಕೆಂಡ್ ಇಯರ್ ಅದನ್ರಿ. ಆಮೇಲೆ ಈಗ ಒಂದು ಹುಟ್ಟಿದ್ದು 12/5 ಯಾವ ಊರಲ್ಲಿ ಹುಟ್ಟಿರೋದು? ಗುರುಜಿ ಯಾವ ಊರಲ್ಲಿ ಹುಟ್ಟಿರೋದು? ಹಗರಿಬೊಮ್ಮಳ್ಳಿ ಗುರುಜಿ, ಹಗರಿಬೊಮ್ಮಳ್ಳಿ ಗುರುಜಿ. ಹಾ ಹಾ, 4:45 ಗುರುಜಿ, ಅರ್ಲಿ ಮಾರ್ನಿಂಗ್. ಒಂದ್ ನಿಮಿಷ, ನೀವೇನೋ ಎಲ್ಲ ಉಲ್ಟಾ ಹೇಳ್ತಾ ಇದ್ರಿ. ಒಂದ್ ಸ್ವಲ್ಪ ತಡ್ರಿ, ಒಂದ್ ಸ್ವಲ್ಪ. ಅಲ್ಲಿ ನೀವು ಯಾವ್ದೋ ಧಾರವಾಡ ಅಂತೀರಾ, ಆಮೇಲೆ ಅಲ್ಲಿಂದ ಹುಬ್ಳಿಗೆ ಬರ್ತೀರಾ, ಹುಬ್ಳಿಯಿಂದ ದಾವಣಗೆರೆಗೆ ಬರ್ತೀರಾ, ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಅಗ್ರಿಬೊಮ್ಮನಹಳ್ಳಿಗೆ ಬಂದ್ರಿ ಈಗ. ಹೌನ್ರಿ ಗುರುಜಿ. ಎಲ್ಲ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಇದ್ದೀರಿ ನೀವು. ಡೇಟ್ ಆಫ್ ಬರ್ತ್ ಹೇಳಿ ಇವಾಗ. ಡೇಟ್ ಆಫ್ ಬರ್ತ್ ಗುರುಜಿ 12ನೇ ತಾರೀಕು 5ನೇ ತಿಂಗಳ 2003 ಗುರುಜಿ. 12ನೇ ತಾರೀಕು 5ನೇ ತಿಂಗಳ 4:45 ಬೆಳಿಗ್ಗೆ. ಎಷ್ಟನೇ ತಿಂಗಳು? 5ನೇ ತಿಂಗಳು ಗುರುಜಿ, 5ನೇ ತಿಂಗಳು. ಹಾ, 5ನೇ ತಿಂಗಳು. ಆಯ್ತು. ಈ ವರ್ಷ ಹಲೋ, ವರ್ಷ ಹೇಳಿ ಸರ್. 2003 ಗುರುಜಿ, 2003 ಇಸ್ವಿ. ಸಮಯ 4:45 ಗುರುಜಿ. ಯಾವಾಗ? ಮುಂಜಾನೆ. ಈಗ ಪ್ರಶ್ನೆ 11ನೇ ತಾರೀಕು ರಾತ್ರಿ ಆಯ್ತಲ್ರಿ ಗುರುಜಿ, 12ನೇ ತಾರೀಕು. ಆಯ್ತು, ಹಂಗೆ ಹಾಕೊಂಡಿದ್ದೀನಿ. ಸರಿ ಇದೆ. ಸೊ ಇದ್ರ ಪ್ರಕಾರ ನಿಮ್ದು ಉತ್ತರ ಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ. ಹ್ಞೂ ಗುರುಜಿ. ಸರಿ ಇದೆಯಾ? ಹ್ಞೂ ಗುರುಜಿ. ಸೊ ಎಜುಕೇಶನ್ ಬಗ್ಗೆ ಕೇಳ್ಬೇಕಾ? ಹ್ಞೂ ಗುರುಜಿ. ಅಂದ್ರೆ ಅವ್ನು ಈ ವರ್ಷ ಸೆಕೆಂಡ್ ಪಿ ಸೈನ್ಸ್ ಮಾಡಿದಾನ್ರಿ ಅವನು. ಅದಕ್ಕೆ ಅವ್ನು ಸರಿಯಾಗಿ ಕಾನ್ಸ್ಟೆಂಟ್ ಆಗಿ ಒಟ್ಟೆ ಸ್ಟಡಿ ಮಾಡಕ್ ಕುತ್ಕೊಳ್ಳೋದೇ ಇಲ್ರಿ ಇಲ್ಲಿ ಮನೆಯಲ್ಲೇ. ಸೆಕೆಂಡ್ PUC ಈಗ ಏಪ್ರಿಲ್ ಮುಂದಿನ ವರ್ಷ ಬರೀತಾರೆ. ಓರಿ, ಮುಂದಿನ ವರ್ಷ ಬರೀತಾರ ತಾನೆ? ಹೌದ್ರಿ. ಅಂದ್ರೆ ಇದ ವರ್ಷ ಗುರುಜಿ, ಈಗ ರೆಗ್ಯುಲರ್ ಸೆಕೆಂಡ್ ಇಯರ್ ಅದನ್ರಿ ಸದ್ಯ. ಈಗ ಮುಂದಿನ ವರ್ಷ ತಾನೇ ಬರೆಯೋದು, ಅಂದ್ರೆ ಮುಂದಿನ ವರ್ಷ ಎಕ್ಸಾಮ್ ಬರೀತಾರೆ. ಮಾರ್ಚ್ ಬರ್ತತಿಲ್ ಗುರುಜಿ. ಆಯ್ತು. ಕುಜ ಶನಿ ಶುಕ್ರ ನೋಡೋಣ, ಕುಜ ಹೆಂಗಿದೆ ನೋಡೋಣ. ಕುಜನ ಕಾಂಬಿನೇಷನ್. ಕುಜ ಸ್ವಲ್ಪ ಸೋಂಬೇರಿತನ ತೋರಿಸ್ತಾ ಇದೆ. ಕುಜ. ಶುಕ್ರ ನೋಡೋಣ. ಶುಕ್ರ. ಹಲೋ, ಶುಕ್ರ ಚೆನ್ನಾಗಿ ಓದ್ತಾನೆ, ಏನು ತೊಂದರೆ ಇಲ್ಲ. ಹ್ಞೂ ಗುರುಜಿ. ಅದೇ ಸ್ವಲ್ಪ ಏನಾದ್ರು ಸ್ವಲ್ಪ ಈಗ ಅವನಿಗೆ ಒಟ್ಟು ಕುತ್ಕೊಂಡು ಅಭ್ಯಾಸಕ್ಕೆ ಲಕ್ಷಣ ಕೊಡೋದಿಲ್ಲ ಅವನು. ಓದ್ತಾನೆ ಸರ್, ಚೆನ್ನಾಗಿದೆ. ಅದು ಈಗ ಸ್ವಲ್ಪ ದಶ ಚೆನ್ನಾಗಿಲ್ಲ, ಭಕ್ತಿ ತುಂಬಾ ಚೆನ್ನಾಗಿದೆ. ಏನೋ ಒಂದು ಎಜುಕೇಶನ್ ಗುರುಜಿ ಸೆಕೆಂಡ್ ಇಯರ್ ಆದ್ಮೇಲೆ ಅದು ಹೋಗ್ತಾನ ಏನು ಸ್ವಲ್ಪ ಪ್ಲೀಸ್ ಒಂದಿಷ್ಟು. ಕುಜ ಜಾಸ್ತಿ ವರ್ಷ ಇಲ್ಲ, ಆಮೇಲೆ ರಾಹು ದಶೆ ಬರ್ತಾನೆ. ರಾಹು ಬರೋದ್ರಿಂದ ಸ್ವಲ್ಪ ನನ್ನ ಸಜೆಷನ್ ಬಿಸ್ನೆಸ್ ಲೈನ್ಗೆ ಹಾಕೋದು ಒಳ್ಳೇದು. ಬಿಸ್ನೆಸ್ ಕಾಂಬಿನೇಷನ್ BBM ಮಾಡೋದು ಒಳ್ಳೇದು, BE-ಗಿನ. ಅರ್ಥ ಆಯ್ತಾ? ಯಾವ್ದ್ರಿ? ಹಲೋ, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದೊಂದೇ ಲೈನ್ ಇವ್ರಿಗೆ ಚೆನ್ನಾಗಿರೋದು. BE ಎಲ್ಲ ಸ್ವಲ್ಪ ಅಷ್ಟು ಈಸಿಯಾಗಿ ಮಾಡಲ್ಲ. ದಶಾ ಸ್ವಲ್ಪ ವೀಕ್ ಇದೆ, ಸ್ವಲ್ಪ 5-10 ಕಾಂಬಿನೇಷನ್, 5-11 ಕಾಂಬಿನೇಷನ್ ಇದೆ. ಕ್ರಿಯೇಟಿವಿಟಿ ಹೋಗ್ಬೇಕು. ಇಲ್ಲ ಅಂದ್ರೆ ಆರ್ಕಿಟೆಕ್ಟ್ ಮಾಡಿಸಿ, ಇವೆರಡರಲ್ಲೊಂದು. ಆರ್ಕಿಟೆಕ್ಟ್ ಮಾಡಿಸ್ಬೋದು ಸೈನ್ಸ್ ತಗೊಂಡ್ರೋದ್ರಿಂದ. ಸಿವಿಲ್ ಗುರುಜಿ, ಸಿವಿಲ್ ರೀ, BE ಸಿವಿಲ್. ಆರ್ಕಿಟೆಕ್ಟ್ ಸಿವಿಲ್ ಸ್ವಲ್ಪ ಹತ್ರದಲ್ಲೇ ಬರುತ್ತೆ, ಬಟ್ ಆದ್ರೂ ಕೂಡ ಅಷ್ಟು ಸ್ಟ್ರಾಂಗ್ ಇಲ್ಲ. ಮಾಡಿಸಿ, ಸಿವಿಲ್ ತಗೊಳಂಗಿದ್ರೆ ಆರ್ಕಿಟೆಕ್ಟ್ ಸಿವಿಲ್ ಹತ್ರದಲ್ಲೇ ಬರುತ್ತೆ, ಏನಂತ ಏನ್ ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟ್. ಓಕೆ, ಒಂದು VT ನೋಡ್ಕೊಂಬರೋಣ ಬನ್ನಿ, ನಮ್ಮ ಸ್ಟೂಡೆಂಟ್ ಏನ್ ಹೇಳಿದಾರೆ ಅಂತ. That difficult because Guruji has made it very easy for everyone. Hi everyone, my name is Priya. I'm here to share with you all my experience about learning Nakshatra Nadi online. I always wanted to learn astrology, but I was really not sure if I can learn it because I do have some of my friends who said they have learned astrology. You know, it took about a year or 2 years or 3 years. There are some people who have been, practicing for more than 10 years now. So I was really not sure if I can do it. I was just going through some of the channels a year ago and I came across this channel wherein Guruji spoke about teaching astrology. And I wanted to join, but due to some busy schedules, I was not able to attend his classes. But thank you so much, Guruji, for creating this online class. And I just called the office number, just inquired about it. There's a very nominal fees which is there. I registered myself for numerology first. I learned it. It is very easy. It is not easy, but Guruji made it very easy for everyone to understand and learn. And then I've learned basics, higher class, as well as Bhrigunandanadi. And trust me, I can predict about my future. And it is not that difficult because Guruji has made it very easy for everyone to understand. A person like Dinesh Guruji who can predict about coronavirus
something which is a global pandemic which is happening, it is an easy task for him to teach us. So thank you so much, Guruji, for giving us an opportunity to learn astrology. One thing which I would like to tell you all, if I can learn astrology, you can definitely do it. Call the number, register yourself, come let's learn astrology, let's predict what's going to happen in future. As Guruji says, fate can never be changed, it can only be modified. Yes, it can never be changed, it can be modified. To modify, we need to predict, and to predict, we need to learn. Thank you. ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸಣ್ಣ ವಿರಾಮ ನಂತರ ಮತ್ತೆ ಕಾಲರ್ಸ್ ತಗೋಣ. ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಕರೆ ಇದೆ, ನೋಡೋಣ ಬನ್ನಿ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ. ಯಾವ ಊರಲ್ಲಿ ಹುಟ್ಟಿರೋದು? ಯಾರ ಬಗ್ಗೆ? ನಮಸ್ತೆ, ತಿಪ್ಟೂರು ಗುರುಜಿ. ತಿಪ್ಟೂರು. ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು. ಅವ್ರು ಹುಟ್ಟಿರೋದು ತಿಪ್ಟೂರಾ? ಗುರುಜಿ, ತಿಪ್ಟೂರು. ಓಕೆ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. ಗುರುಜಿ, ಪ್ರಶ್ನಾಶಾಸ್ತ್ರ. ಪ್ರಶ್ನಾಶಾಸ್ತ್ರಕ್ಕ? ಓಕೆ, ನೋಡೋಣ ತಡ್ರಿ. ಪ್ರಶ್ನಾಶಾಸ್ತ್ರಕ್ಕಾದ್ರೆ ಬೇರೆ ಚೇಂಜ್ ಮಾಡ್ತೀನಿ. 1 to 240 ಒಂದು ನಂಬರ್ ಹೇಳಿ. 68 ಗುರುಜಿ. 68. 68. ಒಂದೇ ನಿಮಿಷ. ಸೊ 21 ನವೆಂಬರ್ವರೆಗೂ ರಾಹು, ಮಂಗಳ ರಾಹು. ಪ್ರಶ್ನೆ ಯಾವುದು? ಗುರುಜಿ, ಹಣ ನಿಲ್ತಾ ಇಲ್ಲ ನಮ್ಮ ಯಜಮಾನ್ರ ಕೈಯಲ್ಲಿ. ಎಷ್ಟು ಬಂದ್ರು ತಡಿತಾ ಇಲ್ಲ ಗುರುಜಿ. ತುಂಬಾ ಸಾಲ ಮಾಡ್ಕೊಂಡಿದೀವಿ. ಹಣ ನಿಲ್ತಾ ಇಲ್ಲ? ಹೌದು ಗುರುಜಿ. 1259. ಸೇವಿಂಗ್ಸ್, ಎರಡನೇ ಮನೆ. ಯಾಕೆ ಹಣ ನಿಲ್ತಾ ಇಲ್ಲ? ಚಂದ್ರ ಇರ್ತಕ್ಕಂಥದ್ದು. 5 9 10. ಫ್ರೆಂಡ್ಸ್ ಇದ ಜಾಸ್ತಿ ಅವ್ರಿಗೆ? ಗುರುಜಿ ಇದಾರೆ. ಅವ್ರಿಗೇನ್ ಖರ್ಚು ಮಾಡಲ್ವಾ? ಇಲ್ಲ ಗುರುಜಿ, ಆತರ ಏನ್ ಖರ್ಚು ಮಾಡಲ್ಲ. ಮತ್ತೆ ಏನಕ್ಕೆ ಖರ್ಚಾಗ್ತದೆ? ನಿಮ್ಗೆ ತಾನೇ ಖರ್ಚಾಗ್ತಾ ಇರೋದಂಗಾರೆ? ಇಲ್ಲ ಗುರುಜಿ, ತುಂಬಾ ಸಾಲ ಇದೆ. ಅದ್ ತೀರ್ಸಕ್ ಆಗ್ತಾ ಇಲ್ಲ ಗುರುಜಿ. ನಮ್ಗೆ ಮನೆ ಕಟ್ಟಕ್ಕೂ ಆಗ್ತಿಲ್ಲ. 5 8 12 ಕಾಂಬಿನೇಷನ್, 9 12 ಕಾಂಬಿನೇಷನ್, 3 12 ಕಾಂಬಿನೇಷನ್. ಶನಿ ಬಂದು 6ನೇ ಮನೆಯಲ್ಲಿ. ಹಣ ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ ಪ್ರಶ್ನಾಶಾಸ್ತ್ರದಲ್ಲಿ. ಗುರುಜಿ, ಬರ್ತಿದೆ. ಆದ್ರೆ ನಮ್ಗದು ಅನುಕೂಲ ಆಗ್ತಿಲ್ಲ ಗುರುಜಿ. ಬಂದಿದ್ದ ಹಾಗೆ ಹೊರಟೋಗ್ತಾ ಇದೆ. ಎಷ್ಟು ಸಾಲ ಇದೆ ಗುರುಜಿ? ನಮ್ದು ಸುಮಾರು ಸಾಲ ಇದೆ ಗುರುಜಿ. ಒಂದ್ 7-8 ಲಕ್ಷ ಇದೆ. 7-8 ಲಕ್ಷ. ಏನ್ ಕೆಲಸ ಮಾಡ್ತಾರೆ ನಿಮ್ಮ ಯಜಮಾನ್ರು? ನಾವ್ ಮನೆ ಕಡೆನೆ ಗುರುಜಿ. ಅವ್ರಿಗೆ ಆರೋಗ್ಯ ಸಮಸ್ಯೆ ಬೇರೆ ಇದೆ. ಮನೆ ಹತ್ರನೇ ಇರ್ತಾರೆ. ಮತ್ತೆ ಸಂಪಾದನೆ ಯಾವ್ದ್ರಿಂದ ಬರುತ್ತೆ ಗುರುಜಿ? ಹಿಂಗೆ ಸಾಲ ಗುರುಜಿ. ಅಲ್ಲಿ ತಗೊಂತೀವಿ, ಇಲ್ಲಿ ತೀರಿಸ್ತೀವಿ. ಅಂತೀರಾ, ಈಗ ಸಾಲ ಅಂತೀರಾ? ಏನೋ ಕಾಂಬಿನೇಷನ್ ಅರ್ಥ ಆಗ್ತಿಲ್ಲ ನಮಗೂ. ಇಲ್ಲಿ ಹೇಳಕ್ಕೂ ಗೊತ್ತಾಗ್ತಿಲ್ಲ, ಹಿಂಗಾಗ್ತಾ ಇದೆ. ಕ್ವಶನ್ ಕರೆಕ್ಟ್ ಆಗಿದೆ ನೀವು ಕೇಳಿರೋದು. ಸರಿ, ಆಯ್ತು. ಓಕೆ, ಒಂದು 2 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಗುರುಜಿ. ಆಮೇಲೆ ಶುಕ್ರನ ಮಂತ್ರ ಆಗಿರ್ತಕ್ಕಂಥ ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ ಅಂತ ಹೇಳ್ಕೊಳ್ಳಿ. ಹಣ ಸ್ವಲ್ಪ ಸೇವ್ ಆಗುತ್ತೆ. ಖರ್ಚು ಕಮ್ಮಿ ಆಗಕ್ಕೆ 12ನೇ ಅಧಿಪತಿ ಆಗಿರ್ತಕ್ಕಂಥ ಬುಧ ಹೆಸರು ಕಾಳು ದಾನ ಮಾಡಿ. ಏನು ಕಾಂಬಿನೇಷನ್ ಪ್ರಾಬ್ಲಮ್ ಇಲ್ಲ ಅಂತ ತೋರಿಸ್ತಾ ಇದೆ. ಓಕೆ, ಒಳ್ಳೇದಾಗ್ಲಿ, ನಿಮ್ಮಿಷ್ಟ. ನೆಕ್ಸ್ಟ್. ಹಲೋ, ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಾಯ್ತು? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಡೇಟ್ ಆಫ್ ಬರ್ತ್ ಟೈಮ್ ಬರ್ತಿದ್ಯಾ? ಪ್ರಶ್ನಾಶಾಸ್ತ್ರನಾ? ಡೇಟ್ ಆಫ್ ಬರ್ತ್ ಬರ್ತೀನಿ. ಇದೆಯಾ? ಯಾವ ಊರಲ್ಲಿ ಹುಟ್ಟಿರೋದು? ನಮ್ದು ದಾವಣಗೆರೆ ಡಿಸ್ಟಿಕ್. ದಾವಣಗೆರೆ. ಡೇಟ್ ಆಫ್ ಬರ್ತ್ ಹೇಳಿ. 15/3. 15/3. 1995. 1995. ಟೈಮ್? ಬೆಳಿಗ್ಗೆ 8:30. 8:30. ಬೆಳಿಗ್ಗೆ 8:30. ಬೆಳಿಗ್ಗೆ. ಪ್ರಶ್ನೆ ಕೇಳಿ. ಜಾಬ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಜುಕೇಶನ್ ಆಗಿದೆ, ಕೆಲಸದ್ದು. ಮಗ ನಕ್ಷತ್ರ, ಸಿಂಹರಾಶಿ, ಸರಿನಾ? ಗುರುಜಿ. ಈಗ ನಿಮಗೆ ನಡೀತಾ ಇರ್ತಕ್ಕಂಥ ದಶ ನೋಡೋಣ. ಸೂರ್ಯ ದಶ ನಡೀತಾ ಇದೆ. ಸೂರ್ಯ ದಶ 2021 ಏಪ್ರಿಲ್ ವರೆಗೂ ರಾಹು ಭುಕ್ತಿ. ಸೂರ್ಯ ಮತ್ತೆ ರಾಹು ಕಾಂಬಿನೇಷನ್ ನೋಡೋಣ. ಸೂರ್ಯ
ಸ್ವಲ್ಪ ಜಾಬ್ ಸಿಗೋದು ತುಂಬಾ ಕಷ್ಟ ಸರ್ ನಿಮ್ಗೆ. ಗುರುಜಿ. ವೆರಿ ಡಿಫಿಕಲ್ಟ್. ಸಿಕ್ಕರು ಸ್ವಲ್ಪ ಸ್ಯಾಲ್ರಿ ಇರಲ್ಲ. ಸೂರ್ಯದಶ ಏನೂ ಚೆನ್ನಾಗಿಲ್ಲ. ಐ ಆಮ್ ರಿಯಲಿ ಸಾರಿ. ರಾಹು ಸ್ವಲ್ಪ ಪರವಾಗಿಲ್ಲ, ಸುಮಾರಾಗಿ ಬರುತ್ತೆ. ಏನ್ ಓದಿದ್ದೀರಾ? ಏನ್ ಓದಿದ್ದೀರಾ? BSc B.Ed. ಈಗ ಯಾವ್ದಾದ್ರು ಒಂದು ಸಣ್ಣ ಜಾಬ್ ಮಾಡ್ತಾ ಇಲ್ವಾ? ಇಲ್ಲ ಗುರುಜಿ, ಕಾಂಪಿಟೇಟಿವ್ ಎಕ್ಸಾಮ್ ಓದ್ಕೊಂತಿದ್ವಿ. ಸೂರ್ಯದಶ ಆಗೋರ್ಗೂ ಸ್ವಲ್ಪ ಜಾಬ್ ಇಲ್ಲ, ಬಟ್ ಆದ್ರೆ ಚಂದ್ರದಶದಿಂದ ಜಾಬ್ ಎಕ್ಸಲೆಂಟ್ ಆಗಿದೆ. ನಿಮ್ಮ ಜೀವನಕ್ಕೆ ಚಂದ್ರದಶ ಕಾಯಲೇಬೇಕು. ಚಂದ್ರದಶ ಬರೋದು 2025. ನಿಮಗೆ ಅಭಿವೃದ್ಧಿ ಕೊಡ್ತಕ್ಕಂತ ಒಂದು ಗ್ರಹ ಚಂದ್ರದಶ ಬರಬೇಕು. ಅದ್ರಲ್ಲಿ ನಿಮಗೆ 1 2 4 7 10 11 ಕಾಂಬಿನೇಷನ್ ಇದೆ. ಸೊ ಎಕ್ಸಲೆಂಟ್ ಆಗಿದೆ. ಕೆಲಸದಲ್ಲೂ ಇರ್ತೀರಾ, ಇದು ನೀವೇನು ಓದ್ಕೊಂಡಿದ್ದೀರಾ ಆ ಲೈನಲ್ಲಿ ಇರ್ತೀರಾ. ಮತ್ತೆ ನಿಮ್ದೇ ಆದಂತ ಮುಂದೆ ಓನ್ ಸ್ಕೂಲ್ ಮಾಡ್ತಕ್ಕಂಥ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಕೇಳಿಸ್ತಾ? ಕಟ್ ಮಾಡ್ಕೊಂಡ್ರೆ ಆಯ್ತು. ನಿಮ್ದೇ ಓನ್ ಬಿಸ್ನೆಸ್ ಯಾರನ್ನೋ ಒಂದು ಹಿಡಿದು ಒಂದು ಪಾರ್ಟ್ನರ್ಶಿಪ್ ಮಾಡಿ ಮುಂದೆ ಕುಜನಲ್ಲಿ ಮತ್ತೆ ರಾಹುನಲ್ಲಿ ನಿಮ್ದೇ ಓನ್ ಸಂಸ್ಥೆ ಓಪನ್ ಮಾಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಜೀವನ ಚೆನ್ನಾಗಿದೆ. 25ವರೆಗೂ ಸ್ವಲ್ಪ ಕಷ್ಟನೇ. 25 ಕಷ್ಟ. ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಹಾಕೊಳ್ಳಿ. ಫಸ್ಟ್ ಒಂದು ಎಮರಾಲ್ಡ್ ಹಾಕೊಳ್ಳಿ. ಹಾಗೆ ಕೊರಳಲ್ಲಿ 6 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಇವೆರಡೂ ನಿಮಗೆ 25 ಆದ ನಂತರ ಸಕ್ಸಸ್ ಕೊಡುತ್ತೆ. ಅಲ್ಲಿವರೆಗೂ ಸ್ವಲ್ಪ ಎಲ್ಲ ಸೈಕಲ್ಲೇ. ನೆಕ್ಸ್ಟ್ ಹಲೋ ಹೇಳಿ. ಹಾ ನಮಸ್ಕಾರ ಮೇಡಮ್, ಹೇಳಿ. ಹಲೋ ನಮಸ್ತೆ ಗುರುಜಿ. ಹೇಳಿ. ಹಾ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೇನೆ ಗುರುಜಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀರಾ? ಹಾ ತುಂಬಾ ಜನ ಪ್ರಶ್ನಾಶಾಸ್ತ್ರದ ಮೇಲೆ ಬಹಳ ಆನಂದ, ಪ್ರೀತಿ. 1 to 249, 1ರಿಂದ 249 ಒಂದ್ ಸಂಖ್ಯೆ. 140 ಗುರುಜಿ. 140. ಪ್ರಶ್ನೆ ಹೇಳಿ. ಇದು ಮದುವೆ ಆಗಿಂದ ಮನೇಲಿ ತುಂಬಾ ಕಿರಿಕಿರಿ ಗುರುಜಿ. ಮತ್ತೆ ನಾನು ಬೇರೆಯವ್ರಿಗೂ ಹಣನೂ ಕೊಟ್ಟಿದ್ದೇನೆ, ಅವರು ಕೊಡ್ತಾ ಇಲ್ಲ. ಒಂದು ಪ್ರಶ್ನೆ ನೋಡೋಣ. ಮನೆ ಕಿರಿಕಿರಿದ್ ನೋಡೋಣ. ಇದು ಮತ್ತೆ ಹಣ ಕೊಟ್ಟಿರೋದು ಮತ್ತೆ ಅದ್ ನೋಡಕ್ಕಾಗಲ್ಲ. ಕುಜದಶೆ ರಾಹು ಭುಕ್ತಿ ಅಕ್ಟೋಬರ್ವರೆಗೂ. ಕುಜನಲ್ಲಿ 6 12 ಇದೆ. 6 ಇದೆ, 12 ಇದೆ. ಶನಿ ಈ ದುಡ್ಡಿನ ವಿಚಾರದಲ್ಲೇ ಗಲಾಟೆ, ಇನ್ನೇನಿಲ್ಲ ಮನೇಲಿ. 2 6 12 11 ಇಲ್ಲ ದುಡ್ಡಿನ ವಿಚಾರ. ರಾಹು ಆದ ನಂತರ ಮತ್ತೆ ಗುರು 6 10 ಮತ್ತೆ ಗಲಾಟೆ. ಶನಿ 6 ಗಲಾಟೆ. ಮಂಗಳ 8 12 ಗಲಾಟೆ. ರಾಹು 2 6 10 ಗಲಾಟೆ. ಗಲಾಟೆ ನಿಮ್ಮ ಲೈಫಲ್ಲಿ ಹೋಗಲ್ಲ. ಗಲಾಟೆ ಸ್ವಲ್ಪ ಇದ್ದೇ ಇರುತ್ತೆ. ಅದಕ್ಕೆ ಏನ್ ಪರಿಹಾರ ಗುರುಜಿ? ಮನೇಲಿ ಪ್ರತಿ ದಿವಸ ಅಷ್ಟೋತ್ತರ, ಸೂರ್ಯ ಅಷ್ಟೋತ್ತರ ಓದ್ತಾ ಇದ್ರೆ ಸ್ವಲ್ಪ ಫಸ್ಟ್ ಸಮಾಧಾನ ಬರುತ್ತೆ. ಸೂರ್ಯ ಅಷ್ಟೋತ್ತರ. ತೊಗರಿ ಬೇಳೆ ಬಡವ್ರಿಗೆ ದಾನ ಮಾಡಿ. ಬಡವ್ರಿಗೆ, ಕಡು ಬಡವ್ರಿಗೆ. ದೇವಸ್ಥಾನ ಎಲ್ಲ ಕೊಡ್ಬೇಡಿ, ಮಾರ್ಕೊಂಡ್ಬಿಡ್ತಾರೆ ಅವರೆಲ್ಲ. ದೇವಸ್ಥಾನ ಸಾಕು, ತುಂಬಿದೆ. ಕಡು ಬಡವ್ರಿಗೆ ಅದನ್ನ ಕೊಡ್ತಾ ಬಂದ್ರೆ ಗಲಾಟೆ ಕಮ್ಮಿ ಆಗತ್ತೆ. ಓಕೆ. ಆಮೇಲೆ ಗ್ರೇ ಕಲರ್ ಕರ್ಚೀಫ್ ಯೂಸ್ ಮಾಡಿ. ಕೈಲಾಶ್ ಯಂತ್ರ ಸ್ಥಾಪನೆ ಮಾಡಿ. ಸ್ವಲ್ಪ ಚೇಂಜಸ್ ಬರುತ್ತೆ ಫ್ಯಾಮಿಲಿಲಿ. ಇಲ್ಲ ಅಂದ್ರೆ ಲೈಫ್ ಲಾಂಗ್ ಸ್ವಲ್ಪ ಹಿಂಗೇನೆ ಕಿರಿಕಿರಿ. ನೆಕ್ಸ್ಟ್. ನಮಸ್ಕಾರ. ಹಲೋ. ಹಲೋ ಗುರುಜಿ ನಮಸ್ತೆ. ಹರ್ಷಿತಾ ಅಂತ. ಮದ್ವೆ ಬಗ್ಗೆ ಕೇಳ್ಬೇಕಾಗಿತ್ತು. ಯಾವ ಊರಲ್ಲಿ ಹುಟ್ಟಿರೋದು? ಮೈಸೂರಲ್ಲಿ. ಮೈಸೂರು. ಡೇಟ್ ಆಫ್ ಬರ್ತ್ ಹೇಳಿ. 29/9/1994. 29/9/1994. 1994. ಸಮಯ ಮಧ್ಯಾಹ್ನ 3:05. ಮಧ್ಯಾಹ್ನ 3:05. ಓಕೆ. ನೀವು ಹುಟ್ಟಿರ್ತಕ್ಕಂತ ರಾಶಿ ಮಿಥುನ ರಾಶಿ, ಪುನರ್ವಸು ನಕ್ಷತ್ರ, ಮಕರ ಲಗ್ನ. ಸರಿ ಇದೆಯಾ? ಸರಿ ಇದೆ. ಸರಿ ಇದ್ರೆ ನಾವು ಮುಂದೆ ಹೋಗ್ತೀವಿ. ಸೊ ಮುಂದೆ ಬರ್ತಕ್ಕಂತ ದಶಾ ನೋಡೋಣ. ಈಗ ನಿಮಗೆ 2020 ಬುಧ ದಶೆ ಸ್ಟಾರ್ಟ್ ಆಗಿದೆ. ಈಗ ಬುಧ ದಶೆ ಬುಧ ಭುಕ್ತಿ. ಬುಧ ದಶೆ ಬುಧ ಭುಕ್ತಿ ಈಗ ಸದ್ಯಕ್ಕೆ ನಿಮ್ಗೆ ನಡೀತಾ ಇರ್ತಕ್ಕಂಥದ್ದು 2020ವರೆಗೂ. ಸೂರ್ಯ ಅಂತರ್ಭುಕ್ತಿ. ಬುಧ ಹೇಗಿದೆ ನೋಡೋಣ. ಮರ್ಕ್ಯುರಿ 999. ತಂದೆ ಇದಾರಾ? ನೋಡ್ತಾರೆ. ಬುಧ ಶುಕ್ರ. ತಂದೆ ಇನ್ಫ್ಲೂಯೆನ್ಸ್ ಸ್ವಲ್ಪ ಜಾಸ್ತಿ ಇದೆ ನಿಮ್ದ್ರಲ್ಲಿ.
ಅವರು ಸ್ವಲ್ಪ ಎಸ್ ಅಂತ ಸ್ವಲ್ಪ ನೋಡಿ ಸೆಟ್ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅವ್ರದ್ದು ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ. ಚಂದ್ರ ಭುಕ್ತಿ, ಕುಜ ಭುಕ್ತಿ ಮುಂದಿನ ವರ್ಷ ಏಪ್ರಿಲ್ ಇಂದ ಜೂನ್ ಬರ್ತಕ್ಕಂತ ಸಮಯದಲ್ಲಿ ಮದುವೆ ಗ್ಯಾರಂಟಿ ಆಗುತ್ತೆ. ಏಪ್ರಿಲ್ ಇಂದ ಜೂನ್ ಆಗೋಗುತ್ತೆ. ತುಂಬಾ ತಂದೆಯವರು ಗುರುಜಿ ಬಂದು ಹೋಗ್ತಿದಾವೆ, ಯಾವ್ದು ಸರಿ ಸೆಟ್ ಆಗ್ತಾ ಇಲ್ಲ. ಸೆಟ್ ಆಗ್ತಾ ಇಲ್ಲ ಅಂದ್ರೆ ಏನಾಗ್ತಾ ಇದೆ ಸ್ವಲ್ಪ ಬಿಡಿಸಿ ಹೇಳಿ. ಅವ್ರು ಒಪ್ಕೊಂಡ್ರೆ ನಮ್ಗ್ ಒಪ್ಕೆ ಆಗಲ್ಲ, ಇಲ್ಲ ಜಾತಕನೇ ಸರಿ ಹೋಗಲ್ಲ, ಆ ರೀತಿ ಆಗ್ತಿದೆ ಗುರುಜಿ. ಜಾತಕ ಸರ್ ಹೋಗಲ್ಲ ಅಂದ್ರೆ ಏನು ಬರ್ತಾ ಇದೆ ಜಾತಕದಲ್ಲಿ? ನಿಮ್ಗೆ ಗೊತ್ತಾ ಜಾತಕ ನೋಡಕ್ಕೆ? ಇಲ್ಲ ನಮ್ಗೆ ಗೊತ್ತಿಲ್ಲ, ಅದು ಹಿಂಗ್ ತೋರಿಸ್ತೀವಿ ಹೊರಗಡೆ ಜಾತಕ ಹೊಡೆದಾಗ ಅವರು ಒಂದ್ಸತಿ ಬೇಡ ಅಂತ ಹೇಳ್ತಾರೆ. ಎಷ್ಟು ಜಾತಕ ಅವ್ರ ಹತ್ರ ತೋರಿಸಿದೀರಾ? ತುಂಬಾ ಜಾತಕ ತೋರಿಸಿದೀವಿ ಗುರುಜಿ. ಎಲ್ಲಾದ್ರೂ ರಿಜೆಕ್ಟ್ ಮಾಡ್ತಾ ಇದಾರೆ. ಎಲ್ಲಾನು ರಿಜೆಕ್ಟ್. ಕೆಲವ್ರಿಗೆ ನಾನು ಅಬ್ಸರ್ವ್ ಮಾಡಿದೀನಿ, 70% ಆಫ್ ದಿ ಪುರೋಹಿತರು ರಿಜೆಕ್ಟ್ ಮಾಡ್ತಾರೆ. ಒಳ್ಳೇದ್ ಹೇಳಲ್ಲ ಅವರು, ಕೆಟ್ಟದ್ ಹೇಳ್ಬಿಡ್ತಾರೆ. ಯಾಕಂದ್ರೆ ಕೆಟ್ಟದ್ ಹೇಳಿದ್ರೆ ನಮ್ಮ ಹತ್ರ ಬರ್ತಾರೆ ಅಂತ ಈ ಮೈಂಡ್ ಸೆಟ್ ಇದೆ. ಇದು ತುಂಬಾ ಡೇಂಜರಸ್. ಪುರೋಹಿತರು ಇದಾರಲ್ಲ, ತುಂಬಾ ಡೇಂಜರ್ ಹೇಳ್ತಾ ಇದೀನಿ. ಅವರು ತುಂಬಾ ನೋಡಿದೀನಿ. ಯಾವ್ದು ನೋಡಕ್ ಬರಲ್ಲ, 100% ನೋಡಕ್ ಬರಲ್ಲ. ಅಲ್ಲಿ ಗುಣ ಬಂದಿದ್ರು ಕೂಡ ಕುಜದೋಷ ಹೇಳ್ಬಿಡ್ತಾರೆ, ಸಪ್ತಮದಲ್ಲಿ ಯಾವ್ದೋ ಗ್ರಹ ಹೇಳ್ಬಿಡ್ತಾರೆ, ಇದು ಗ್ರಹ ಆ ಗ್ರಹ. ಅವ್ರಿಗೂ ಗಂಡು ಹೋದ್ರೆ ಇದು ಸರಿ ಇಲ್ಲ ಅಂತಾರೆ. ಬೇಕಾದ್ರೆ ಇಬ್ರು ಟೆಸ್ಟ್ ಮಾಡಿ ಕಳ್ಸಿ. ಒಂದು ಹುಡುಗಿ ತಗೊಂಡೋಗಿ ಹುಡುಗನ್ ಕೊಡಿ, ಒಂದ್ 3 ದಿವಸ ಬಿಟ್ಟು ಹುಡುಗ ತಗೊಂಡೋಗಿ ಹುಡುಗಿದ್ ಕೊಡಿ, ಇದು ಮ್ಯಾಚ್ ಆಗಲ್ಲ ರೀ, ಇದು ನಿಮ್ದೇ ಚೆನ್ನಾಗಿದೆ ಅಂದ್ಬಿಡ್ತಾರೆ. ನಿಮ್ ಚೆನ್ನಾಗಿದ್ರೆ ಅವ್ರಿಗೆ ಸೆಟ್ ಆಗ್ಬೇಕಲ್ವಾ? ರಾಂಗ್. ಸ್ವಲ್ಪ ಡಿಸಿಷನ್ ಮೇಕಿಂಗ್ ಬನ್ನಿ. ಮದುವೆ ಜೀವನ ಚೆನ್ನಾಗಿದೆ, ಡಿಸಿಷನ್ ಮೇಕಿಂಗ್ ಬನ್ನಿ. 999 ಸೆಲೆಕ್ಷನ್ ಎಂಡೇ ಆಗಲ್ಲ. ನೀವು ಹೋಗೋದು ಅವ್ರ ಮನೆಗೆ, ಹುಡುಗರು ನೋಡ್ಕೊಂಡು ಜಾತಕ ಚೆನ್ನಾಗಿದ್ರೆ ಹೋಗ್ಬಿಡಿ. ಅವ್ರ ಮನೇಲಿ ತಾನೇ ಇರೋದು. ನಾವು ಸೆಟ್ ಮಾಡ್ಕೋಬೇಕು, ಅವರು ಸೆಟ್ ಮಾಡ್ಬೇಕು. ಎಲ್ಲಾ ಸೆಟ್ ಆಗಿ ಇವತ್ತು ಫ್ಯಾಮಿಲಿ ಕೋರ್ಟಲ್ ಡೈವರ್ಸ್ ನಡೀತಾ ಇದೆ. ತಲೆಚೆಚ್ಕೊತಾ ಇದ್ರೆ ಅವನು ಪುರೋಹಿತ ನೋಡಿದ್ ನಮ್ದು ಅಂತ. 25 ನೋಡಿದ್ವಿ, 26ನೇ ಚೆನ್ನಾಗಿದೆ ಅಂದ. ಹಿಂದೆ ಇರೋದೆಲ್ಲ ಅವ್ರು ಚೆನ್ನಾಗೇ ಇದ್ದಾರೆ, ಬಾಳ್ತಾ ಇದಾರೆ. ಯಾರ್ದು ನೋಡಿದ್ವಿ, ಅವ್ರು ಸರಿ ಇಲ್ಲ, ಅವ್ನು ಹಂಗಿದಾನೆ ಹಿಂಗಿದಾನೆ ಅಂತ. ಅವರು ಆರಾಮಾಗಿ ಮಕ್ಳು ಮಾಡ್ಕೊಂಡು ಆರಾಮಾಗಿದ್ದಾರೆ. ನಾವಿಲ್ಲಿ ಕೋರ್ಟ್ ಅಡ್ಡಾಡ್ತಾ ಇದೀವಿ. ಅಸ್ಟ್ರಾಲಜಿನ ಕರೆಕ್ಟ್ ಆಗಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ತಾನೆ ಇದೀನಿ, ಗೊತ್ತಿಲ್ಲ. ಇಲ್ಲಿ ಏನೂ ಸಮಸ್ಯೆ ಇಲ್ಲ. ನಿಮ್ಮ ಜೀವನ ತುಂಬಾ ಚೆನ್ನಾಗಿದೆ, ಒಳ್ಳೆ ಎಜುಕೇಟೆಡ್, ಜಾಬ್ ಚೆನ್ನಾಗಿದೆ, ಚೆನ್ನಾಗಿ ನಿಮ್ಮನ್ನ ಇಷ್ಟಪಡ್ತಾನ, ಅದನ್ನ ಫಸ್ಟ್ ನೀವು ಕ್ರೈಟೀರಿಯಾ ನೋಡ್ಕೊಂಡು ಎಸ್ ಅನ್ನಿ. ಇಲ್ಲ ಅಂದ್ರೆ ಇದನ್ನ ಮಾಡ್ತಾನೆ ಇರ್ತೀರ, ಹೋಗ್ತಾನೆ ಇರುತ್ತೆ. ಯಾಕಂದ್ರೆ 99999 ನಿಮ್ ತಂದೆ, ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ನಿಮ್ ತಂದೆ 999 ಬಂದ್ರೆ ಸ್ವಲ್ಪ ಹಂಗ್ ಬೇಕು ಹಿಂಗ್ ಬೇಕು ಹಂಗ್ ಬೇಕು ಅಂತ ಸೆಲೆಕ್ಟಿವ್ ಜಾಸ್ತಿ ಆಗ್ತಾರೆ. ಬೇಡ. ಯಾಕಂದ್ರೆ ರಿಸಲ್ಟ್ ಅಲ್ಲಿ ತುಂಬಾ ಕಾಂಬಿನೇಷನ್ ಚೆನ್ನಾಗಿ ಬಂದಿದೆ. ದಯವಿಟ್ಟು ಗಲಾಟೆ ಎಲ್ಲಾರ ಮನೇಲಿ ಇರುತ್ತೆ, ಯಾರ ಮನೇಲಿ ಇಲ್ಲ. ಯಾರೋ ಒಂದು ಹೇಳಿದ್ರಲ್ಲ, ಬುದ್ಧ ಹೇಳಿದ್ರಲ್ಲ, ಸಾವೇ ಇಲ್ದೇ ಇರ್ತಕ್ಕಂಥ ಮನೆಯಲ್ಲಿ ಸಾಸಿವೆ ತಗೊಂಬ ಅಂತ. ನಾವ್ ಹಂಗೆ ಸಾವೇ ಇಲ್ದೇ ಇರ್ತಕ್ಕಂಥ ಮನೆಯಿಂದ ಈರುಳ್ಳಿ ತಗೊಂಬನ್ನಿ ಅಂತ ಹೇಳ್ಬೇಕು ನಾವು. ನಾನು ಅದೇ ಹೇಳ್ಬೇಕು. ಅದು ಅಥವಾ ಗಲಾಟೆ ಇಲ್ದಿರ ಮರದ ಮನೆಯಲ್ಲಿ ಒಂದು ಈರುಳ್ಳಿ ತಗೊಂಬನ್ನಿ ಅನ್ಬೇಕು. ಹಂಗೆ ಅದೊಂದು ಮಾಡೋಣ. ನೆಕ್ಸ್ಟ್ ಎಲ್ಲಾರ ಮನೇಲೂ ಗಲಾಟೆ ಇರುತ್ತೆ. ಅವ್ರು ಸೆಟ್ ಆಗಲ್ಲ, ಇವ್ರು ಸೆಟ್ ಆಗಲಿ, ಇವ್ರು ಸೆಟ್ ಆಗಲಿ, ಇವ್ರು ಸೆಟ್ ಆಗಲಿ. ಎಷ್ಟು ನೋಡ್ತೀರಾ? ನೋಡಿ ಜಾತಕ ಚೆನ್ನಾಗಿದೆ, ಆ ಕಾಂಬಿನೇಷನ್ ಎಲ್ಲ ಸುಳ್ಳು. ಗ್ರಹ ಇದು ನಕ್ಷತ್ರ ಟು ನಕ್ಷತ್ರ ಮಾಡ್ತಿರಲ್ಲ, ಅದು 36 ಬಂದ ತಕ್ಷಣ ಡೈವರ್ಸ್ ಆಗಲ್ವ ಅವ್ರಿಗೆ? ಅವಾಗ ಬೇರೆದಕ್ಕೆ ಹೋಗ್ತಿಲ್ಲ, ದಶ ನೋಡ್ಬೇಕು ಅಂತಾರೆ. ಮತ್ತೆ ಹೆಂಗ್ ಮತ್ತೆ ನೋಡ್ತಾರ ಅವರು? ಹೌ ಡಸ್ ಎ ಪುರೋಹಿತ್ ಸಿ? ಪುರೋಹಿತರು ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರು ಕೇಳ್ತಾ ಇರ್ತ ಕ್ವಶನ್ ನಾನು. ಹೇಗ್ ನೋಡ್ತೀರಿ ನೀವು? ಹಂಗಾರೆ 33 ಬಂದ್ರೆ ಅವ್ರ ಲೈಫ್ ಗ್ಯಾರಂಟಿನಾ? ಅದ್ರ ಮೇಲೆ ಗ್ಯಾರಂಟಿ ಹೇಳ್ತೀರಾ? ಅಥವಾ ರಾಕ್ಷಸ ಗಣ ಆಗಲ್ಲ ಅಂತಾರೆ, ಯಾವುದೋ ದೇವಗಣಕ್ಕೆ ಆಗಲ್ಲ ಅಂತಾರೆ. ಆಮೇಲೆ ಇನ್ನೊಂದೇನೋ ಹೇಳ್ತಾರೆ, ಎಂಥದ್ದು ಮನುಷ್ಯ ಗಣಕ್ಕೆ ರಾಕ್ಷಸ ಗಣ ಆಗಲ್ಲ ಅಂತಾರೆ. ದೇವ ಮನುಷ್ಯ ಮಾಡಿರೋದು ಯಾವ್ದು ಗಲಾಟೆ ಆಗಿಲ್ವಾ? ದೇವಗಣ ನೀವು ನೋಡ್ಕೊಳ್ಳಿ. ಅದಕ್ಕೂ ಒಂದ್ ದಿವಸ ನಾನು ಹಾಕ್ತೀನಿ, ಒಂದ್ ದಿವಸ ಅದನ್ನು ಪ್ಲಾನ್ ಮಾಡಿದ್ದೀನಿ. ನಿಮ್ ನಕ್ಷತ್ರ ತಗೊಳ್ಳಿ, ನಿಮ್ಮ ಹಸ್ಬೆಂಡ್ದು ನಿಮ್ದು ನಕ್ಷತ್ರ ಹಾಕ್ತೀನಿ. ದೇವಗಣ ರಾಕ್ಷಸ ಗಣ ಎಷ್ಟು ಜನ ಇದ್ದಾರೆ, ಅವ್ರ ಅನ್ಯೋನ್ಯತೆ ತೋರಿಸ್ತೀನಿ. ದೇವಗಣ ಅವರೇ ಕಚ್ಚಾಡ್ಕೊಂಡು ರೋಡಲ್ಲಿ ಹೊಡೆದಾಡ್ತಾ ಇರೋದು ತೋರಿಸ್ತೀನಿ. ದೇವಗಣ ಮನುಷ್ಯಗಣದಲ್ಲೂ ಕೂಡ ಎಷ್ಟೊಂದು ಕಚ್ಚಾಡಿರೋದು ನೋಡಿದೀನಿ. ರಾಕ್ಷಸ ಇರೋರು ಫ್ರೆಂಡ್ಸ್ ಆಗಿದ್ದಾರೆ. ರಾಕ್ಷಸ ಮತ್ತೆ ಇದಾಗಿರೋರು ಯಾರು ದೇವತೆ ಆಗಿರೋ ದೇವ್ರದಿರೋದು ನೆಗೆಟಿವ್ ಕಾಂಬಿನೇಷನ್ ಏನ್ ಹೇಳ್ತಾರೋ ಅದನ್ನೆಲ್ಲ ನೋಡಿದೀನಿ ನಾನು. ದೇರ್ ಇಸ್ ನಥಿಂಗ್. ಕಾಂಬಿನೇಷನ್ ಅಲ್ಲಿ 1 6 10 ಬಂತು ಅಂದ್ರೆ ಹೋಯ್ತು 100%. ಯಾರ ಮದುವೆ ಆದ್ರು ಎಂತ ಮನ್ಮತ ಮಣ್ಣು ಮೆತ್ತ, ಆಮೇಲೆ ಆತರ 100% ಹೊರಗೋಗುತ್ತೆ. ಸೊ ಆತರ ಅಲ್ಲ ಅಸ್ಟ್ರಾಲಜಿ. ಅದಕ್ಕೆ ಕಲಿಸ್ತೀನಿ ನಾನು, ಜ್ಯೋತಿಷ ಕಲಿಸ್ತೀನಿ. ಸುಮ್ಮನೆ ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿ ಒಂದು 50 ತೋರಿಸ್ಬಿಡ್ತಾರೆ. ಫಸ್ಟು ಸೆಟ್ ಹಾಕಿನ ಮುಂಚೆ ಫಸ್ಟ್ ಜಾತಕ ನೋಡ್ಕೊಂಡು ನೋಡ್ಬಿಡಿ, ಬೆಸ್ಟ್ ಅದು. ಫಸ್ಟ್ ನೋಡೋದಂತೆ, ಬರ್ತಾರಂತೆ, ಹುಡುಗಿನ ನೋಡ್ತಾರಂತೆ, ಆಮೇಲೆ ಹೋಗ್ತಾರಂತೆ. ಸ್ವಲ್ಪ ದಿವಸ ಆದ್ಮೇಲೆ ಸೆಟ್ ಆಗಿಲ್ಲ, ಎಲ್ಲ ಬಂತು, ಮನೆತನ ಓಕೆ,
ಹುಡುಗಿ ಓಕೆ ಅಥವಾ ಹುಡುಗ ಓಕೆ, ಮನೆತನ ಓಕೆ, ಎಜುಕೇಶನ್ ಓಕೆ, ಸ್ಯಾಲ್ರಿ ಓಕೆ, ಜಾತಕ ಸೆಟ್ ಆಗಿಲ್ಲ. ಎಲ್ಲಿ ಸರ್ಟಿಫೈಡ್ ಎಲ್ಲಿದೆ? ಸೆಟ್ ಆದವ್ರದ್ದು ಸರ್ಟಿಫಿಕೇಟ್ ತಗೊಂಬನ್ನಿ, ನಾನು ಹೇಳ್ತೀನಿ. ನಾನು ಸರ್ಟಿಫಿಕೇಟ್ ಕೊಡ್ತೀನಿ, ಐ ವಿಲ್ ಗಿವ್. ಪ್ರಶ್ನಾಶಾಸ್ತ್ರ ಹಾಕ್ಬಿಟ್ಟು ಕೊಡ್ತೀನಿ, ಹಿಂಗೆ ಇರುತ್ತೆ ಜೀವನ ಅಂತ 100% ಕೊಡ್ತೀನಿ ನಾನು. ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಪರ್ಫೆಕ್ಟ್ ಇದ್ರೆ 10,000 ಜನ ವಿದ್ಯಾರ್ಥಿಗಳು ಕಲ್ತಿದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ ನಕ್ಷತ್ರ ನಾಡಿ ಪರ್ಫೆಕ್ಟ್ ಸರ್. ಏನಿದೆ ಜೀವನದಲ್ಲಿ ಏನಿಲ್ಲ ಅಷ್ಟೇ ತೋರಿಸುತ್ತೆ. ನಮ್ಮ ಜೀವನನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದು ಬರೆದಿಟ್ಬಿಟ್ಟಿದೆ. ಆ ಬರ್ದಿರೋದನ್ನೇ ಬಂದು ಓದ್ಕೊಳ್ಳಿ, ಬಂದು ಕಲ್ತ್ಕೊಳ್ಳಿ. ಅವಾಗಲೇ ಯಾರೋ ಒಬ್ರು ಹೇಳಿದ್ರಲ್ಲ, ಏನೋ ತಾರಾಮಂಡಲದ ಏನೋ ಮಾಡಿಸಿದ್ರಂತೆ, ತಾರಾಮಂಡಲ ಎಲ್ಲ ಮಾಡಿಸಿದ್ರಂತೆ, ತಾರಾಮಂಡಲ ಮತ್ತೆ ಗ್ರಹ ಮಂಡಲ ಏನೋ ಮಾಡಿಸಿದ್ರೆ ತಾರಾಮಂಡಲದ ಇದೇನೋ ಪೂಜೆ ಅಂತೆ. ಹೊಸದ್ ಬಂದ್ಬಿಟ್ಟಿದೆ ಈಗೆಲ್ಲ. ಹೊಸ ಇದು ನೋಡ್ತಾ ಇರ್ತೀನಿ, ಎಲ್ಲ ವಾಹಿನಿಲಿ ಬರೋರೆಲ್ಲ ಕೂತಿದ್ದಾರೆ, ದೊಡ್ಡ ವಾಹಿನಿಲೆಲ್ಲ ಕೂತ್ಕೋತಾರೆ, ಜೋರಾಗಿ ಕೂತ್ಕೋತಾರೆ. ಅವ್ರ ಹತ್ರ ಹೋಗ್ಬಿಟ್ರೆ ಹೊಸ ಪೂಜೆಗಳು. ಅದು ಇದ್ರಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, ನಮ್ ಗ್ರಂಥದಲ್ಲಿ ಬರ್ದಿದೆಯೋ ಇಲ್ವೋ ಗೊತ್ತಿಲ್ಲ, ಅದು ಮಾತ್ರ 100% ಇರಲ್ಲ. ಅದು ಮಾಡಿಸಿನೂ ಯಾಕಾಗಿಲ್ಲ, ಮತ್ತೆ ಇಲ್ಲಿ ಯಾಕೆ ಫೋನ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ? ವೀಕ್ಷಕರ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಇಟ್ ವಿಲ್ ನಾಟ್ ಹ್ಯಾಪನ್ ಇನ್ ದಟ್ ವೇ. ಅವರೆಲ್ಲ ಸುಮ್ಮನೆ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ದಾರೆ. ದೇ ಆರ್ ಜಸ್ಟ್ ಮೇಕಿಂಗ್ ಟ್ರಯಲ್ ಅಂಡ್ ಎರರ್. ಈ ಅಸ್ಟ್ರಾಲಜಿನ ತಗೊಂಡೋಗಿ ಮೋರಿಲ್ ಆಗ್ತಾ ಇದೀವಿ ನಾವೆಲ್ಲ ತಗೊಂಡೋಗಿ. ಅಸ್ಟ್ರಾಲಜಿನ ನಮ್ಮ ಫೇಟ್ ಏನಿದೆ ಅದನ್ನ ನೋಡ್ಕೊಳಕ್ ಅಷ್ಟೇ ಇರೋದು. ಇಟ್ ಕ್ಯಾನ್ ನಾಟ್ ಬಿ ಚೇಂಜ್ಡ್, ಇಟ್ ಕ್ಯಾನ್ ಬಿ ಲೈಟ್ಲಿ ಆಲ್ಟರ್ಡ್. ಏನೋ ಒಂದ್ ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿದೆ ಒಂದು, ಎಸ್ಪೆಷಲಿ ಹೆಲ್ತ್ ಅಲ್ಲಿ, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಾಡ್ಕೋಬಹುದು ಅಷ್ಟೇ. ಅದು ಬಿಟ್ರೆ ಯು ಕ್ಯಾನ್ ನಾಟ್ ಚೇಂಜ್ ಎನಿಥಿಂಗ್. 100% ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಮದುವೆ ಜೀವನ ಇಲ್ಲಿ ಚೆನ್ನಾಗಿದೆ, ನೀವು ನೋಡ್ಕೊಂಡು ಯಾವ್ದು ಸೆಟ್ ಮಾಡ್ಕೊಂಡ್ ಬರ್ತೀವೋ. ನಾವು ತುಂಬಾ ನೋಡಿದಾಗ ಬರ್ತಕ್ಕಂಥದ್ದು, ಯಾಕಂದ್ರೆ ಕಲಿಯುಗ ಅಲ್ವಾ, ಮೇಲವ್ರಿಗೆ ಗೊತ್ತು ಇವ್ರು ಯಾರ ಕೈಯಲ್ಲೋ ಹೋಗ್ಬಿಟ್ಟು ಜಾತಕ ಕೊಡ್ತಾರೆ, ಅವನು ನಿಮ್ ಭವಿಷ್ಯನೇ ಹೇಳ್ತಾನೆ, ಅವನ ಭವಿಷ್ಯನೇ ಅವ್ನು ಗೊತ್ತಿಲ್ಲ ಅಂತ ಹೇಳ್ತಾರೆ. ನಮಗೂ ಬೈತಾರೆ, ನಮಗೂ ತುಂಬಾ ಜನ ಬೈತಾರೆ, ಇವನ್ ಏನ್ ಅಸ್ಟ್ರಾಲಜಿ ಹೇಳ್ತಾನೆ, ಇವನ್ ಭವಿಷ್ಯ ನಿಮ್ಗೆ ಗೊತ್ತಿಲ್ಲ ಅಂತ. ಭವಿಷ್ಯ ಗೊತ್ತು, ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ನನಗೆ. ದಯಮಾಡಿ ಹೇಳ್ತೀನಿ, ಮ್ಯಾಚ್ ಮೇಕಿಂಗ್ ಅನ್ನೋದು ಇಸ್ ದಿ ಲೀಸ್ಟ್ ಲೆವೆಲ್, ದಿ ಲೋವರ್ ಲೆವೆಲ್ ಆಫ್ ಅಸ್ಟ್ರಾಲಜಿ. ಅದು ಲೋ ಲೆವೆಲ್. ABC ಹೆಂಗೋ ಆ ಲೆವೆಲ್, ಅದನ್ನ ತಗೊಂಡೋಗ್ ಕೊಡ್ಬೇಡಿ. ಅದಕ್ಕಿಂತ ಹೈಯರ್ ಲೆವೆಲ್. ಆ ಹುಡುಗನ ದಶಾಭುಕ್ತಿ ಹೇಗಿದೆ ನೋಡಿ, ಈ ಕಡೆ ಹುಡುಗಿದ ದಶಾಭುಕ್ತಿ ಹೆಂಗಿದೆ, ಅವನು ಆ ದಶಾದಲ್ಲಿ ಕಾಂಬಿನೇಷನ್ ಬರ್ತಕ್ಕಂಥದ್ದು ಬಾಳಿಸ್ತಾನ, ಕೋಪನ, ಅಥವಾ ಹುಡುಗಿನ ಚೆನ್ನಾಗಿ ನೋಡ್ತಾನ ದಶಾದ, ಅಲ್ಲಿ ನೋಡಿ. ಇಲ್ಲಿ 18 ಬಂದ್ರು ಕೂಡ 13 ಬಂದ್ರು ಕೂಡ ದಶಾ ಚೆನ್ನಾಗಿತ್ತು ಅಂದ್ರೆ ಜೀವನ ಚೆನ್ನಾಗಿರುತ್ತೆ. ಇಲ್ಲಿ 33 ಬಂದ್ರು ಕೂಡ ದಶಾ ಚೆನ್ನಾಗಿಲ್ಲ, ಇವಳ ಜೊತೆ ಚೆನ್ನಾಗಿಲ್ಲ ಅಂದ್ರೆ ಇಬ್ರು ಕಚ್ಚಾಟನೇ, ಹಾವು ಮುಗಿಸಿನೇ. ದಶಾನ ಬಿಟ್ಬಿಟ್ಟು ಆಚೆ ಹೋದ್ರೆ 100% ಜ್ಯೋತಿಷ್ಯ ಫ್ಲಾಪ್. ಇದನ್ನ ಫಸ್ಟ್ ಮಾಡ್ತಕ್ಕಂಥವ್ರೆ ಪುರೋಹಿತರು ಪಂಚಾಂಗ ಇಟ್ಕೊಂಡು ಹೋಗ್ಬಿಡ್ತೀರ. ಅಲ್ಲಿ ಒಂದು ಒಂಟಿ ಕಪ್ಪಲ್ ತಗೊಳ್ಳಿ, 5 ನಿಮಿಷದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅವ್ರ ಹತ್ರ ಯಾಕೆ ಹೋಗ್ತೀರಾ ಅವ್ರ ಹತ್ರ. ಒಂಟಿ ಕಪ್ಪಲ್ ತಗೊಂಡೋಗಿ ಅಲ್ಲೇ ಬರ್ದಿದೆ ಈ ವಧುವಿನ ನಕ್ಷತ್ರ, ವರನ ನಕ್ಷತ್ರ ಫುಲ್ ನೋಡ್ಕೊಂಡ್ಬಿಡಿ, ಅಲ್ಲೇ ಒಂದು ಪಾಯಿಂಟ್ಸ್ ಬರುತ್ತೆ. ಅಷ್ಟು ನೋಡ್ಕೊಂಡ್ಬಿಟ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಸೆಟ್ ಆಗುತ್ತೋ ಇಲ್ವೋ ಅಂತ. ಇನ್ನು ಅಲ್ಲೋಗಿ ತೋರಿಸಿದ್ರೆ ಬೇರೆ ಒಂದು ಹೇಳ್ತಾರೆ, ಕುಜ ಒಂದು ಆ್ಯಡ್ ಮಾಡ್ತಾರೆ ನಿಮಗೆ. ಅವರು ಬಹಳ ಕುಜನ್ ವಂಶದವ್ರು ಇವರೆಲ್ಲ. ಕುಜನ್ ವಂಶದವ್ರು ಕುಜನ್ ಆ್ಯಡ್ ಮಾಡ್ತಾರೆ. ಇಷ್ಟೆಲ್ಲ ಹೇಳಿ ಯಾಕ್ರಿ ಇಷ್ಟು ಪುರೋಹಿತರುಗಳು ಇಷ್ಟೆಲ್ಲ ಇದ್ದು ಕೂಡ ನಮ್ಮ ಫ್ಯಾಮಿಲಿ ಕೋರ್ಟಲ್ಲಿ ಯಾಕೆ ಅಷ್ಟು ಜನ ಇದೀವಿ? ಎಷ್ಟು ಜನದ ನಾನು ಹೋಗಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಗೊತ್ತಾ? ನನ್ನ ಕೆಲಸನೇ ಅದಲ್ವಾ, ಅಸ್ಟ್ರಾಲಜಿನೇ ನನ್ನ ಕೆಲಸ. ಎಷ್ಟು ಜನ ಬೆಳಗಿನ ಸಾಯಂಕಾಲ ಕನ್ಸಲ್ಟೇಷನ್ ತಗೊಳ್ತಾರೆ, ಡೈವರ್ಸ್ ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಏನ್ ಮಾಡೋದು? ಆಯ್ತು ಹೋಗಿ ಇದನ್ನೆಲ್ಲ ನೀವು ಸೆಟ್ ಮಾಡಿಲ್ವಾ ಅಂದ್ರೆ ಸುಮ್ಮನೆ ಹಾಗೆ ಕೇಳ್ತೀನಿ. ಇಲ್ಲ ತುಂಬಾ ಜನಕ್ಕೆ ತೋರಿಸಿದ್ವಿ, ತುಂಬಾ ಜನ ಚೆನ್ನಾಗಿದೆ ಅಂದ್ರೆ ಹೆಂಗ್ ಚೆನ್ನಾಗಿದೆ ಅಂತಂದ್ರು. ಇಲ್ಲ ನಮಗೆ ಒಳ್ಳೆ ಗುಣಗಳು ಬಂದ್ಬಿಡ್ತು, ಅವ್ರದ್ದೆಲ್ಲ ಫುಲ್ ಮ್ಯಾಚ್ ಆಯ್ತು, ನಾಡಿ ಮ್ಯಾಚ್ ಆಯ್ತಂತೆ, ಅದೆಂತದೋ ಇನ್ನೊಂದೇನೋ ಮ್ಯಾಚ್ ಆಯ್ತಂತೆ, ನಾಡಿ ಇದು ಸ್ತ್ರೀ ದೀರ್ಘಕೂಟ ಮ್ಯಾಚ್ ಆಯ್ತಂತೆ, ಮಹೇಂದ್ರ ಕೂಟ ಮ್ಯಾಚ್ ಆಯ್ತಂತೆ. ಅದು ಬರೀ ಚಂದ್ರನಿಂದ ಚಂದ್ರ, ಲಗ್ನ ನೋಡ್ತಾ ಇಲ್ಲ, ಲಗ್ನದಲ್ಲಿ ಇರ್ತಕ್ಕಂಥ ಡಿಗ್ರಿ ನೋಡ್ತಾ ಇಲ್ಲ, ನವಾಂಶ ನೋಡೋದೇ ಇಲ್ಲ. ಅದು ಬಿಡಿ, ಜ್ಯೋತಿಷ್ಯದಲ್ಲಿ ಅಟ್ಲೀಸ್ಟ್ ನವಾಂಶರು ನೋಡ್ಬೇಕು, ಅದು ನೋಡಲ್ಲ ಅವ್ರು. ಸುಮ್ಮನೆ ಇದು ಇಲ್ಲಿ ಮ್ಯಾಚಿಂಗ್ ಅಷ್ಟೇ. ಪಾಯಿಂಟ್ಸ್ ಜಾಸ್ತಿ 33 ಬಂದ್ಬಿಟ್ರೆ ಎಕ್ಸಲೆಂಟ್ ಅಷ್ಟೇ, ಟಿಕ್ ಹಾಕಿ ಕಳಿಸ್ಬಿಡ್ತಾರೆ ಅಷ್ಟೇ. ಟಿಕ್ಕಾ ಲೈಫ್? ನೋ, ರಾಂಗ್, 100% ಅದು ರಾಂಗ್ ಅಸ್ಟ್ರಾಲಜಿ. ನಾನು ಯಾರು ಬೇಕಾದ್ರೂ ನಿಲ್ಲಿಸ್ತೀನಿ, ಹೇಳ್ತೀನಿ, ಇಟ್ಸ್ ಎ ರಾಂಗ್ ಅಸ್ಟ್ರಾಲಜಿ. ಇದನ್ನ ಯಾರು ವಾಹಿನಿಲಿ ನಂತರ ಮಾತಾಡೋದೇ ಇಲ್ಲ ನೋಡಿ. ಎಲ್ಲ ವಾಹಿನಿಲಿ ನೋಡಿ, ಎಲ್ಲ ಬೇರೆ ಬೇರೆ ತರ ಮಾತಾಡ್ತಾರೆ. ಎಲ್ಲಾದ್ರೂ ಗುಣ ಇದರಿಂದ ಅವ್ರು ಚಾಲೆಂಜ್ ಮಾಡ್ತಾರ? ಹೇಳ್ಬಿಡ್ಲಿ ನೋಡೋಣ. ಐ ವಿಲ್ ಚಾಲೆಂಜ್ ದೆಮ್. ನೀವು ಬರೀ ಈ ಪಾಯಿಂಟ್ಸ್ ಬೇಸ್ ಸಿಸ್ಟಮ್ ಅಲ್ಲಿ ನೀವು 100% ಮ್ಯಾರೇಜ್ನ ನೀವು ಮಾಡ್ತಕ್ಕಂಥದ್ದು ಅದೇನ್ ನೋಡ್ತಿಲ್ಲ, ಗುಣಮಿಲ್ಲ ಮಾಡ್ತಿಲ್ಲ, ಅದ್ರಲ್ಲಿ ಗ್ಯಾರಂಟಿ ಕೊಡ್ತೀರಾ? ನಾನ್ ಗ್ಯಾರಂಟಿ ಕೊಡ್ತೀನಿ, ನನ್ನ ನಕ್ಷತ್ರ ನಾಡಿಲಿ 200% ಗ್ಯಾರಂಟಿ ಕೊಡ್ತೀನಿ ನಿಮ್ಗೆ. ಅದು ಪಾಯಿಂಟ್ಸ್ 13 ತಗೊಂಬನ್ನಿ. ಈ ಒಂದು ಹುಡುಗಿದು 2711 ಇದ್ರೆ, ಆ ಹುಡುಗಂದು 2711 ಇದ್ರೆ, ದೇ ವಿಲ್ ಮ್ಯಾಚ್ ಈಚ್ ಅದರ್. ಅದು ಆ ದಶಾ ಇರೋವರೆಗೂ ಅಷ್ಟೇ ಚೆನ್ನಾಗಿರ್ತಾರೆ. ಅವ್ರದ್ದು ದಶಾ ಚೇಂಜ್ ಆಯ್ತಾ, ಬ್ಯಾಕ್ ಟು ಸ್ಕ್ವೇರ್ ಒನ್, 100% ಬ್ಯಾಕ್ ಟು ಸ್ಕ್ವೇರ್ ಒನ್. ಇದನ್ನ ನೋಡಿ ಇಟ್ಬಿಟ್ಟಿದೀವಿ. ಅದರಲ್ಲಿ 1, 5, 6, 10 ಬಂದ್ರೆ ಆ ಹುಡುಗನಿಗೋ ಹುಡುಗಿಗೆ ಬಂದ್ಬಿಟ್ರೆ ಈ ಕಾಂಬಿನೇಷನ್ ಇಷ್ಟನೇ ಆಗಲ್ಲ ಅವ್ರ ಮದ್ವೆಗೆ.
ಬರೀ ಸೆಲೆಕ್ಷನ್ ಮಾಡ್ಕೊಂಡೇ ಹೋಗ್ತಾ ಇರ್ತಾರೆ. ಅವ್ರ ಇದು ತಪ್ಪು ಹಿಡಿಕೊಂಡೇ ಇರೋದು. ಆ ಹುಡುಗಿ ಫಸ್ಟ್ ವಿಚಾರದಲ್ಲಿ ಏನೋ ಮಾತಾಡಿದಾಗ ಏನೋ ಒಂದು ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದಾರೆ ಕೆಲ್ಸಕ್ಕೆ, ಇಲ್ಲಿ ಹೋಗ್ತಾ ಇದ್ದೀವಿ, ಸಂಬಳ ಎಷ್ಟು, ಓ ಇವಳೇ ಇಷ್ಟು ಬೇಗ ಇವಳು ಸಂಬಳ ಕೇಳ್ತಾಳೆ, ಮತ್ತೆ ಇನ್ನೇನೇನು ಕೇಳ್ತಾಳೋ, ಆಯ್ತು ವಿಲ್ ಟಾಕ್ ಲೇಟರ್ ಅಂತ ಹೇಳ್ಬಿಟ್ಟು ಬಾಯ್ ಹೇಳ್ಬಿಟ್ಟು ಆಮೇಲೆ ಹೇಳೋದು ನನ್ಗೆ ಆ ಹುಡುಗಿ ಇಷ್ಟ ಆಗಿಲ್ಲ, ಯಾಕೆ ನಾನು ಸಂಬಳ ಕೇಳ್ತಾ ಇದ್ದಾಳೆ, ಇವಾಗ್ಲೇ ಕೇಳ್ತಾಳೆ, ಇವತ್ತಲ್ಲ ನಾಳೆ ನಿಮ್ ಸಂಬಳ ಹೇಳಲೇಬೇಕಲ್ರಿ ಅವ್ರಿಗೆ, ಅದನ್ನು ಗೊತ್ತಿಲ್ಲ. ಮತ್ತೆ ಇನ್ನೊಂದು ಡಿಸ್ಕಷನ್ ನಡೀತೆ, ಏನೇನ್ ಡ್ರೆಸ್ ಹಾಕ್ತೀರಾ, ಓ ಆ ಡ್ರೆಸ್ ಈ ಡ್ರೆಸ್ ಹಾಕಲ್ವಾ, ಆ ಡ್ರೆಸ್ ಹಾಕಲ್ವಾ, ಏನೇನೋ ಡ್ರೆಸ್ ಹಾಕೋದ್ ಕೇಳ್ತಾರೆ. ಏನೋ ಹುಡುಗಿಗೆ ಇಷ್ಟ ಏನೋ ಈ ತರ ಹಾಕ್ಬೇಕು ಅಂತ, ಅದ್ ನೀವು ಕೇಳಿ ನೀವೇನ್ ಡ್ರೆಸ್ ಹಾಕ್ತೀರಾ ಅಂತ. ಸ್ವಲ್ಪ ಸಮಾಧಾನ. ಈ 1, 5, 6, 10 ಕಾಂಬಿನೇಷನ್ ಇರ್ತಕ್ಕಂಥ ಜಾತಕಗಳು ತುಂಬಾ ನೋಡಿದೀನಿ. ಅವ್ರಿಗೆ ಮೈಂಡ್ ಸೆಟ್ ಪ್ರಾಬ್ಲಮ್. 35 ಆದ್ರೂ ಮದುವೆ ಆಗಲ್ಲ, 38 ಆದ್ರೂ ಆಗಲ್ಲ, 40 ಇಯರ್ಸ್ ಆದ್ರೂ ಆಗಲ್ಲ. ಇವ್ರು ಪೂಜೆ ಅವ್ರ ಬಂದಿದ ತಕ್ಷಣ ಕಾಲ್ ಮಾಡ್ಬಿಡ್ತಾರೆ. ನಾನು ಒಂದೇ ಸತಿ ಮದುವೆ ಬಗ್ಗೆ ಕೇಳ್ತಾ ಇದ್ರಲ್ಲ, ಮದುವೆ ಆಗಲ್ಲ, 48ನೇ ವರ್ಷಕ್ಕೆ ಮದುವೆ ಆಗುತ್ತೆ ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ಬರ್ತಾರೆ, 40ರಲ್ಲಿ ಇರ್ತಾರೆ, 38 ಇರ್ತಾರೆ, 42ರಲ್ಲಿ ಆಗುತ್ತೆ, 44ರಲ್ಲಿ ಆಗ್ತೀನಿ ಅಂತ. ಯಾಕೆ ಸ್ವಾಮಿ ಹಂಗೆ ಹೇಳ್ತಾ ಇದ್ದೀರಾ? ಕಾಂಬಿನೇಷನ್ ಎಲ್ಲ ಅವ್ನು ಸೆಲೆಕ್ಟ್ ಮಾಡ್ಕೊಳ್ಳೋದೇ ಇಲ್ಲ, ಬಂದಿದ್ದೆಲ್ಲ ರಿಜೆಕ್ಷನ್, ಅರ್ಧ ರಿಜೆಕ್ಷನ್ ಪುರೋಹಿತರು ಮಾಡಿರ್ತಾರೆ, ಇನ್ನು ಕಾಲ್ ಭಾಗ ರಿಜೆಕ್ಷನ್ ಅವ್ರು ಮಾಡಿದ್ರೆ, ಇನ್ನು ಮುಕ್ಕಾಲ್ ಭಾಗ ನೀವು ಮಾಡಿರ್ತೀರ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಇವ್ರು ಇಂಟರ್ವ್ಯೂ ಟೈಮಲ್ಲೇ ಫ್ಲಾಪ್ ಆಗ್ಬಿಡ್ತಾರೆ. 38ರಲ್ಲೂ ನೀವು ಯೋಚನೆ ಮಾಡ್ತೀರಾ, ಅವ್ನು ದುಡಿತಾನೆ ನಾನ್ ದುಡಿತಾ ಇಲ್ಲ, ಇಬ್ರು ದುಡಿಬೇಕಲ್ವಾ, ಮತ್ತೆ ಅವನು ಲೈಫ್ ನ ಲೀಡ್ ಮಾಡ್ಬೇಕು, ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಅವನು ಫ್ಯೂಚರ್ ಏನ್ ಮಾಡ್ತೀಯ ಅಂತಂದ್ರೆ, ನಾನು ಬೇರೆ ಕಡೆ ಕಂಪನಿಗೆ ಹೋಗ್ಬೇಕು ಅಂತಿದ್ದೀನಿ, ಈ ಕಂಪನಿ ಬಿಟ್ಬಿಡ್ತೀರಾ ಅಂತ ಏನೋ ಡಿಸ್ಕಷನ್ ಅಂತ ಯಾರ್ದೋ ಒಬ್ಬ ಬಂದಿತ್ತು. ಆ ಕಂಪನಿ ಬಿಡ್ತಾನಂತೆ ಮುಂದಕ್ಕೆ, ಇಂಥ ಒಳ್ಳೆ ಕಂಪನಿ ಬಿಡ್ತಾನೆ, ಅಂತವ್ನು ಮದುವೆ ಆಗ್ತೀನಿ ನನ್ನ ಮಗ ಆಗಲ್ಲ ಅಂತ. ಯಾವ್ದೋ ತಗೊಂಡೋಗಿ ಮ್ಯಾರೇಜ್ ನ ತಗೊಂಡೋಗಿ ನಾವು ಕಂಪನಿಲಿ ಇಡ್ತಾ ಇದೀವಿ ಎಲ್ಲ. ವಿ ಆರ್ ಆಲ್ ಕೀಪಿಂಗ್ ಇನ್ ದಿ ಕಂಪನಿ. ಈಗ ಯಾವ್ದೋ ಕಂಪನಿ ಬಂದಿರ್ತಾರೆ, ಅವ್ನು ಒಳ್ಳೆ ಕೆಲಸ ಇಲ್ಲ ಅಂತಾರೆ. ಈಗ ಯಾರನ್ನೋ ಒಬ್ಬರನ್ನ ನೋಡ್ತಾರೆ, ಬಹಳ ಒಳ್ಳೆ ಕೆಲಸ ಅಂತಾರೆ. ಆ ಕೆಲಸ ಪರ್ಮನೆಂಟ್ ಆಗಿರುತ್ತಾ? ನಾಳೆ ಬೆಳಿಗ್ಗೆ ಆ ಕಂಪನಿನೇ ದಿವಾಳಿ ಆಗ್ಬಿಟ್ರೆ 1-2 ವರ್ಷದಲ್ಲಿ ಅವಾಗ ಏನ್ ಮಾಡ್ತೀರಾ? ಥಿಂಕ್ ವೆದರ್ ದಟ್ ಬಾಯ್ ಆರ್ ದಿ ಗರ್ಲ್ ಹ್ಯಾಸ್ ದಿ ಕೆಪಾಸಿಟಿ ಟು ಅರ್ನ್. ನಾನು ಏನ್ ಕೆಲಸ ಹೋದ್ರು ಕೂಡ ಏನ್ ಬೇಕಾದ್ರೂ ಮಾಡಿ ನಾನು ಜೀವನದಲ್ಲಿ ಮುಂದೆ ಬರ್ತೀನಿ ಅಂತ ಛಲ ಇದೆಯಾ? ನಿಮ್ಮನ್ನ ಸಾಕ್ತೀನಿ ಅಥವಾ ನಿಮ್ಮನ್ನ ನೋಡ್ಕೊಳ್ತೀನಿ, ಇವೆರಡು ಪಾಯಿಂಟ್ ಬರ್ತಾ ಇಲ್ಲ ಇವಾಗೆಲ್ಲ ಕಮರ್ಷಿಯಲ್ ಬ್ರೇಕ್ ಬರ್ತಲ್ಲ, ಆತರ ಎಲ್ಲ ಕಮರ್ಷಿಯಲ್. ಇದು ಬಂದ್ರೆ ಇದಾಗ್ತೀವಿ. ಅದಕ್ಕೆ ಎಷ್ಟೋ ಜನಕ್ಕೆ ಸೆಟ್ ಆಗಲ್ಲ. ಸೆಟ್ ಆದ್ಮೇಲೂ ಕೂಡ ಡೈವರ್ಸ್ಗೆ ಹೋಗ್ತಾರೆ. ಏನಕ್ಕೆ ಆಗ್ತಾ ಅಂದ್ರೆ ಬಿಕಾಸ್ ಆಫ್ ದಿಸ್ ಕಾಂಬಿನೇಷನ್, ಬಿಕಾಸ್ ಆಫ್ 1, 5, 6, 10 ಕಾಂಬಿನೇಷನ್ ತುಂಬಾ ಜನಕ್ಕೆ ಬರ್ತದೆ. ಯಾಕೆ ಈ 1, 5, 6, 10 ಬರ್ತಾ ಇದೆ? ಬಿಕಾಸ್ ದೋಸ್ ಹೂ ಆರ್ ವರ್ಕಿಂಗ್, ದೋಸ್ ಹೂ ಆರ್ ಇನ್ ಸಾಫ್ಟ್ವೇರ್, ದೋಸ್ ಹೂ ಆರ್ ಇನ್ ಹೈ ಪ್ರೊಫೈಲ್, ದೋಸ್ ಹೂ ಆರ್ ಇನ್ ಜಾಬ್, 20,000 30,000 ತಗೊಳ್ಳೋರ್ಗೆಲ್ಲ 1, 5, 6, 10 ಬಂದೇ ಬರುತ್ತೆ. ಆ ಬಂದ್ರೆ ಇಲ್ಲಿ ಮದ್ವೆ ಹೊಡ್ಸ್ಕೊಂಡು ಹೋಗುತ್ತೆ, ಜಾಬ್ ಚೆನ್ನಾಗಿರುತ್ತೆ. ಇದೇ ಆಗಿರೋದು ಕಲಿಯುಗದಲ್ಲಿ. ಈಗ ಆಗ್ತಾ ಇರೋದು ಇದೆ. ಅದೇ ಹಿಂದೆ ಸ್ವಲ್ಪ ನೋಡಿ, ಸ್ವಲ್ಪ ಹಿಂದೆ ಹೋಗಿ, ಜಾಬ್ ಜಾಸ್ತಿ ಜನ ಹೋಗ್ತಾ ಇರ್ಲಿಲ್ಲ, ಸ್ವಲ್ಪ ಕಮ್ಮಿ ಇತ್ತು. ಈಗ ಜಾಬ್ ಪ್ಯಾರಾಡಮ್ ಶಿಫ್ಟ್ ಆಗಿದೆ. ಪ್ಯಾರಾಡಮ್ ಶಿಫ್ಟ್ ಅಲ್ಲಿ ನಾವು ಏನ್ ಮಾಡ್ಬೇಕು, ಸ್ವಲ್ಪ ಮನೇಲಿ ಸಮಾಧಾನವಾಗಿರ್ಬೇಕು ಅಂತ ನೋಡ್ಕೋಬೇಕು. ಇಲ್ಲಿ ಮ್ಯಾಚ್ ಮೇಕಿಂಗ್ ಬಹಳ ಕಷ್ಟ ಆಗುತ್ತೆ. 1, 5, 6, 10 ಬರೋರ್ಗೆ ಸಿಕ್ಕೋರು 1, 5, 6, 10 ಬರುತ್ತೆ. ಮ್ಯಾಚ್ ಮೇಕಿಂಗ್ ಮಾಡಕ್ಕಾಗಲ್ಲ. ಅಲ್ಲಿ ಬರೀ ಪಾಯಿಂಟ್ ಸಿಸ್ಟಮ್ ಅಲ್ಲೇ ಹೋಗ್ಬೇಡಿ, ಈ ನಕ್ಷತ್ರ ಆ ನಕ್ಷತ್ರ ಚೆನ್ನಾಗಿದ್ರೆ ಆಗುತ್ತೆ ಅಂತ. ದಟ್ ಇಸ್ ದಿ ರಾಂಗ್ ಅಸ್ಟ್ರಾಲಜಿ, 100% ರಾಂಗು. ಯಾಕಂದ್ರೆ ಅದು ಬಿಟ್ರೆ ಇನ್ನ ನೆಕ್ಸ್ಟ್ ಇದಾಗಿತ್ತು, ಇದನ್ನ ಮಾಡ್ಬಿಡ್ತಾರೆ. 33 ಬಂದಿದ ತಕ್ಷಣ ಅಲ್ಲಿ ಏನಾದ್ರು ಬ್ರೇಕಪ್ ಆಯ್ತಾ, ಮತ್ತೆ ಅಲ್ಲಿ ನೆಕ್ಸ್ಟ್ ಲೆವೆಲ್ ಹೋಗ್ತಾರೆ. ನೋಡಿ, ಸಪ್ತಮದಲ್ಲಿ ಯಾವ್ದೋ ಇತ್ತು, ಅವನು ಯಾರೋ ಕುಜ ಇತ್ತು, ಅದ್ ನೋಡಿಲ್ವಾ, ಇದ್ ನೋಡಿಲ್ವಾ, ಅವ್ನು ನೋಡಿಲ್ವಾ, ಇವ್ನು ನೋಡಿಲ್ವಾ, ಇವ್ರು ನೋಡಿಲ್ವಾ, ಇವ್ನು ಯಾವನೋ ನೋಡ್ತಾವ್ ಇವ್ನು ಯಾರೋ ನೋಡ್ತಾವ್ ಅವನ್ನ, ಅವ್ನು ನೋಡ್ ಮಾಡಿ ನಿಮ್ಗೆ ಕನ್ಫ್ಯೂಷನ್ ಮಾಡಿ, ಇವ್ರು ಕನ್ಫ್ಯೂಷನ್ ಆಗಿ ದುಡ್ಡು ಮಾಡ್ಕೊಂಡು ಹೊಟ್ಟಾಗ್ತಾರೆ ಅಷ್ಟೇ. ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಇದ್ರೆ ನಿಮ್ಮ ಜಾತಕದಲ್ಲೇ ಇರುತ್ತೆ. ಅದು ಹುಡುಗನ ಜಾತಕ ಆದ್ರೂ ಆಗ್ಲಿ, ಹುಡುಗಿ ಜಾತಕ ಆಗ್ಲಿ. ಒಂದು ಎಜುಕೇಶನ್ ಕೇಳ್ಬೇಕಾದ್ರೆ ನಿಮ್ ಜಾತಕನೇ ಕೇಳ್ತೀರಾ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಿಮ್ ಜಾತಕನೇ ಕೇಳ್ತೀರಾ, ಗೌರ್ಮೆಂಟ್ ಜಾಬ್ ಇದೆಯಾ ನಿಮ್ ಜಾತಕನೇ ಕೇಳ್ತೀರಾ ಅಲ್ವಾ? ಹೆಲ್ತ್ ಹೆಂಗಿದೆ ನಿಮ್ ಜಾತಕನೇ ಕೇಳ್ತೀರಾ. ಮ್ಯಾರಿಡ್ ಲೈಫ್ ಹೆಂಗಿದೆ ಫಸ್ಟ್ ಅದನ್ನ ಕೇಳ್ಬೇಕು. ಯಾರನ್ನ ಮಾಡ್ಕೊಂಡ್ರು ನಿಮ್ ಮ್ಯಾರಿಡ್ ಲೈಫ್ ಚೆನ್ನಾಗಿದ್ಯಾ, ಅದು ಬರುತ್ತಲ್ಲಿ 2, 7, 9, 11 ಅಂತ ಇರುತ್ತೆ. ಅದು ಯಾರನ್ನ ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ಅಲ್ಲಿ ಏನಾದ್ರು 1, 5, 6, 10 ಬಂತು ಅಂದ್ರೆ ಯಾರು ಮಾಡ್ಕೊಂಡು ಎಷ್ಟು ಗುಣ ಮಿಲನ ಯಾವ್ದು ಬೇಕಾದ್ರೂ ಮಾಡ್ಕೊಳ್ಳಿ, ಇಟ್ ಈಸ್ ಬೌಂಡ್ ಟು ಡೆಸ್ಟೈನ್ ಟು ಬ್ರೇಕ್. ಇದು ಅಸ್ಟ್ರಾಲಜಿಲಿ ಫಸ್ಟ್ ನಾವು ಜ್ಯೋತಿಷ್ಯ ಅಂದ್ರೆ ಇದು. ದಿಸ್ ಈಸ್ ಅಸ್ಟ್ರಾಲಜಿ. ಅರ್ಥ ಆಯ್ತಲ್ಲ? ಪೂಜೆ ಆಗ್ಬಿಡುತ್ತೆ. ಮತ್ತೆ ಪರಿಹಾರ? ನೋ ಪರಿಹಾರ. 1, 5, 6, 10 ಬಂದ್ರೆ ದೇರ್ ಇಸ್ ನೋ ಪರಿಹಾರ. ಕಾಂಪ್ರಮೈಸಿಂಗ್ ಇಸ್ ಪರಿಹಾರ. ಯಾರು ಹೇಳ್ತಾರ್ರಿ ಜ್ಯೋತಿಷದಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕು ನೀವು ಅಂತ? ಇಲ್ಲ, ಪೂಜೆ ಮಾಡಿಸ್ಬಿಡಿ. ಅದೇ ಹೇಳಿದ್ರೆ ಯಾರೋ ಒಬ್ರು ಅವಲ್ಲೇ ಫೋನ್ ಮಾಡಿದ್ರು, ಇವತ್ತು ಕುಕ್ಕೆಗೆ ಹೋಗಿದ್ರಂತೆ. ಆ ದಿವಸ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ದೇವ್ರ ಕಂಪ್ಲೇಂಟ್ ಮಾಡ್ತಾ ಇದ್ರು. ಆ ಮೇಡಮ್, ನಾನು ಕುಕ್ಕೆಗೆ ಹೋಗಿದ್ದೆ ಅಂತ ಕಂಪ್ಲೇಂಟು, ಇದೆಂತದ್ದು ಧರ್ಮಸ್ಥಳಕ್ಕೆ ಹೋಗಿದೆ ಅಂತ ಕಂಪ್ಲೇಂಟು, ಆ ದೇವಸ್ಥಾನಕ್ಕೆ ಹೋಗಿದೆ ಅಂತ ಕಂಪ್ಲೇಂಟು. ಆ ದೇವ್ರು ಕುತ್ಕೊಂಡು ನೋಡ್ತಾ ಇದ್ದೀನಿ, ನಿನ್ ಕರ್ಮಕ್ಕೆ ನೀನ್ ಮದುವೆ ಆಗಿಲ್ಲ, ನನ್ನ ಕಂಪ್ಲೇಂಟ್ ಮಾಡಿದ್ರೆ ದೇವ್ರು ಕುತ್ಕೊಂಡು ಹಿಂಗೆ ಕುತ್ಕೊಂಡು ಬೇಜಾರು ಮಾಡ್ಕೊತಾ ಇದ್ದಾನೆ. ಅಲ್ಲೋಗಿದೆ ಇಲ್ಲೋಗಿದೆ, ಇಟ್ಸ್ ಎ ಕಂಪ್ಲೇನಿಂಗ್. ಸೊ ವೆನ್ ಡು ವಿ ಹ್ಯಾವ್, ದಟ್ ಈಸ್ ವಾಟ್ ಇಸ್ ದಿ ಡಿಸೈಡ್.
ಒಂದು ವಿ ಟಿ ನೋಡೋಣ ಬನ್ನಿ, ಒಂದು ವಿ ಟಿ ಹಾಕೊಳ್ಳೋಣ. ಒಂದು ವಿ ಟಿ ಹಾಕಿ ಮತ್ತೆ ಬಂದು ಕ್ಲಾಸಸ್ ಬಗ್ಗೆ ಮಾತಾಡ್ತೀನಿ. ಸಿ ದಿ ಕ್ಲಾಸಸ್, ನಮ್ಮ ಡೆಸ್ಟಿನಿ ಯಾವ ಕಡೆ ಇದೆ ಕ್ಲೀನಾಗಿ ನೋಡ್ಬೋದು. ಇಫ್ ಇಟ್ ಇಸ್ ದೇರ್ ವಿಲ್ ಅಗ್ರಿ, ಇಟ್ ಇಸ್ ನಾಟ್ ದೇರ್ ವಿ ಹ್ಯಾವ್ ಟು ಲೀವ್ ಇಟ್, ಅಷ್ಟೇ ಬಿಡಬೇಕಾಗುತ್ತೆ. ಒಂದು ವಿ ಟಿ. ನಮಸ್ತೆ, ನನ್ನ ಹೆಸರು ಕೃಷ್ಣ ಅಂತ, KSRTC ವರ್ಕ್ ಮಾಡ್ತಾ ಇದ್ದೀನಿ. ನಾನು ದಿನೇಶ್ ಅವ್ರ ಸ್ಟೂಡೆಂಟು. ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಹೈಯರ್ ಕ್ಲಾಸು ಪರಿಹಾರ ಮತ್ತು ಸರ್ ಅವರ ಅನುಗ್ರಹದಿಂದ ಡಾಕ್ಟ್ರೇಟ್ ಮಾಡ್ತಾ ಇದ್ದೀನಿ. ನಾನು ಏನಕ್ಕೆ ನಕ್ಷತ್ರ ನಾಡಿ ಕಲಿಬೇಕು ಅಂತ ಹೇಳ್ತೀನಿ ಅಂದರೆ, ಎಕ್ಸಾಕ್ಟ್ ಪ್ರಿಡಿಕ್ಷನ್ ಸಿಗುತ್ತೆ ನಿಮಗೆ. ಯಾವ ಟೈಮಲ್ಲಿ ಮದುವೆ ಆಗುತ್ತೆ, ಯಾವ ಟೈಮಲ್ಲಿ ನಮಗೆ ಫ್ಯೂಚರ್ ಪ್ರಾಬ್ಲಮ್ ಇದೆ, ನಮಗೆ ದಶಾ ಭುಕ್ತಿ ಯಾವುದು ಈಗ ಪ್ರೆಸೆಂಟ್ ರನ್ನಿಂಗ್ ಇದೆ ಎಕ್ಸಾಕ್ಟಾಗಿ ಗೊತ್ತಾಗ್ಬಿಡುತ್ತೆ. ನೀವು ಕುಂಡ್ಲಿ ಅಸ್ಟ್ರಾಲಜರ್ ಹತ್ರ ತೊಗೊಂಡೋದಾಗ ಹೇಳ್ಬಿಡ್ತಾರೆ, ಇಂಥ ಮನೇಲಿ ಇಂಥ ಗ್ರಹ ಕೂತ್ಕೊಂಡ್ರೆ ಪ್ರಾಬ್ಲಮ್ ಅಂತ ಹೇಳ್ಬಿಡ್ತಾರೆ. ಅದೆಲ್ಲ ರಾಂಗ್. ಅದು ಯಾವ ದಶ ನಡೀತಾ ಇದೆ, ಯಾವ ಭುಕ್ತಿ ನಡೀತಾ ಇದೆ, ಅದೇ ಫೈನಲ್ ಆಗಿರುತ್ತೆ. ನಮ್ಮ ಲೈಫ್ನ ಅದೇ ಲೀಡ್ ಮಾಡೋದು. ಹೆಂಗೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಇಟ್ಕೊಂಡಾಗ ನೀವು ಸ್ಟ್ರಾಂಗ್ ಆಗಿರ್ತೀರ ಮೆಂಟಲಿ, ಹಂಗೆ ಒಂದು ಸಲ ನಕ್ಷತ್ರ ನೀವು ಕಲಿತ್ರೆ ನಿಮ್ಮ ಲೈಫ್ ಲಾಂಗ್ ನೀವು ಇನ್ನೊಬ್ರು ಅಸ್ಟ್ರಾಲಜರ್ ಹತ್ರ ಹೋಗಲ್ಲ. ಅದಂತೂ ಕಾನ್ಫಿಡೆಂಟಾಗಿ ಹೇಳ್ತೀನಿ. ಯಾಕಂದರೆ ಎಕ್ಸಾಕ್ಟ್ ಪ್ರಿಡಿಕ್ಷನ್ಸ್ ಇರುತ್ತೆ. ನಿಮ್ಮ ಲೈಫ್ ನೀವೇ ನೋಡ್ಕೋಬೋದು, ನಿಮ್ಮ ಫ್ರೆಂಡ್ಸು, ನಿಮ್ಮ ಫ್ಯಾಮಿಲಿ ಸರ್ಕಲ್ಲು ಪ್ರತಿಯೊಬ್ಬರದ್ದು ನೋಡ್ಕೋಬೋದು. ಮುಂಚೆ ಇತ್ತು ಕಾನ್ಸೆಪ್ಟು, ಇಂಥವರೇ ಕಲಿಬೇಕು ಜ್ಯೋತಿಷ್ಯನ ಅನ್ನೋದು. ಈಗ ಹಂಗೇನಿಲ್ಲ, ಪ್ರತಿಯೊಬ್ಬರು ಜ್ಯೋತಿಷ್ಯ ಕಲಿಬೋದು. ಸರ್ ಅವರು ಪ್ರತಿಯೊಂದು ಪಾಯಿಂಟ್ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾರೆ. ನಿಮ್ಗೇನು ಆ ಥರ ಮಾಡಲ್ಲ. 12 ಡೇಸಲ್ಲಿ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟು. ಓಕೆ, ವೆಲ್ಕಮ್ ಬ್ಯಾಕ್. ನಮ್ಮ ಕ್ಲಾಸ್ಗಳು ಅಕ್ಟೋಬರ್ 15ನೇ ತಾರೀಕು ಇರುತ್ತೆ. ಏನಕ್ಕೆ ಕ್ಲಾಸ್ ಅಂತೀನಿ, ಭಾಳ ಇಂಪಾರ್ಟೆಂಟ್. ನಿಜವಾಗ್ಲೂ ಅದರಲ್ಲಿ ನಮಗೆ ಒಂದು ಐ ಓಪನರ್ ಆಗೇ ಆಗುತ್ತೆ. ಬಂದಿರತಕ್ಕಂಥವ್ರು ಒಂದೇ ಮಾತು ಹೇಳೋದು, ಎಸ್ ನನಗಿವಾಗ ಅರ್ಥ ಆಯ್ತು ಸರ್, ಅಲ್ಲಿ ಹೋಗ್ತಾನೆ ಅದು ಹೇಳ್ತಾರೆ, ಇಲ್ಲಿ ಹೋಗ್ತೀನಿ ಇದು ಹೇಳ್ತಾರೆ, ಇದರಲ್ಲಿ ಏನಿದೆ ಅಂತ ಇವತ್ತು ಗೊತ್ತಾಯ್ತು, ಇದರಲ್ಲಿ ಏನಿಲ್ಲ ಅಂತ ಗೊತ್ತಾಯ್ತು ಸರ್. ನಾನು ನನ್ನ ಒಂದು ರೋಡ್ನ ಐ ವಿಲ್ ಸೆಲೆಕ್ಟ್ ಆ್ಯಂಡ್ ಗೋ 100%. 6-10 ಕಾಂಬಿನೇಷನ್ ಇರಲಿ, 5-10 ಕಾಂಬಿನೇಷನ್ ಇದ್ರಂತೂ ಹೈಲಿ ಈಗ ಸೆಲೆಕ್ಟಿವ್ ಅವರು. 5-10 ಕಾಂಬಿನೇಷನ್ ಬಂದ್ಬಿಟ್ರೆ ಎಲ್ಲ ಗ್ರಹದಲ್ಲೂ ಹೈಲಿ ಸೆಲೆಕ್ಟಿವ್. ಅವ್ರಿಗೆ ಒಪ್ಪೋದೇ ಇಲ್ಲ ಅವರು, ಯಾವ ಹುಡುಗನೂ ಒಪ್ಪಲ್ಲ ಅವರು. ಅದ್ರಲ್ಲಿ 5, 6, 10 ಬಂದ್ಬಿಟ್ರೆ ಇದ್ದಿದ್ದು ಜಾಸ್ತಿ. 5 ಬಂದ್ರೇ ಸ್ಟಾರ್ಟ್ ಅಲ್ಲಿ ಸೆಲೆಕ್ಟಿವ್ ಆಗಿಬಿಡ್ತಾರೆ. ಫಸ್ಟು ಸೆಟ್ ಆಗಲ್ಲ ಯಾವ ಹುಡುಗಿರು ಅಂತ, ಆಮೇಲೆ ಇವ್ರು ಸೆಟ್ ಮಾಡ್ಕೊಳ್ಳಲ್ಲ, ಆಮೇಲೆ ಇವ್ರಿಗೆ ಯಾರು ಸೆಟ್ ಆಗಲ್ಲ. ಅಷ್ಟೇ ಅಲ್ವಾ? ಫಸ್ಟು ಈ ರೀತಿ ಬಂದ್ಬಿಡತಕ್ಕಂಥದ್ದು. ಸೊ ಏನಕ್ಕೆ ಈ ಥರ ಆಗ್ತಾ ಇದೆ ಈ ಒಂದು ಸೊಸೈಟಿಲಿ ಅಂತಂದ್ರೆ, ಎಕ್ಸ್ಪೆಕ್ಟೇಷನ್ಸ್ ಆರ್ ಗೋಯಿಂಗ್ ಹೈಯರ್. ನನಗೆ 1 ಲಕ್ಷ ಸಂಬಳ, ನಮ್ಮ ಹೆಂಡತಿಗೂ 80,000 ಸಂಬಳ ಇರಬೇಕು. ಇಬ್ರು ದುಡಿತಾರೆ, ಇಬ್ರು ತಗೊಳ್ತಾರೆ, ಆಮೇಲೆ ಮಗು ಆಗುತ್ತೆ. ಮಗುನ ಮನೇಲಿ ಬಿಟ್ಟು ಅತ್ತೆ ನೋಡ್ಕೊಳಕ್ ಹೇಳ್ತಾರೆ. ಇವ್ರ ತಂದೆ ತಾಯಿ ಗಂಡನ ತಂದೆನೋ ತಾಯಿನೋ ಬಂದು ನೋಡ್ಕೊಳ್ಳಿ ಅಂತಾರೆ. ಆಮೇಲೆ ತಾಯಿಗೆ ಹೋಗಿ ಕಂಪ್ಲೇಂಟು, ಅಮ್ಮ ಸರಿಗೆ ನೋಡ್ಕೊತಾ ಇಲ್ಲ ಅಮ್ಮ ಮಗುನ, ಹೆಂಗೆಂಗೋ ನೋಡ್ಕೊತಾ ಇದಾರೆ ಅಂತ. ಅಥವಾ ತಾಯಿನೇ ಬಂದು 2 ದಿವಸ ಇದ್ರೆ ಅಮ್ಮನಿಗೆ ಬೈಯೋದು, ಏನ್ ನಿನ್ ಮಗು ನೋಡ್ಕೊಳಕ್ ಬರಲ್ಲ, ಹಂಗ್ ಬರಲ್ಲ ಅಂತ. ಯಾಕಂದ್ರೆ ಅಲ್ಲಿ ಸಂಪಾದನೆ ಮಾಡ್ತಾ ಇರ್ತಿಲ್ಲ, ಮಗುನು ಕರೆಕ್ಟಾಗಿ ನೋಡ್ಕೋಬೇಕು ಅವ್ರ ಪರವಾಗಿ, ಅದು ಗಲಾಟೆಗಳು. ಸೊ ಈ ರೀತಿ ಈ ದುಡಿಯಕ್ ಹೋದ್ರೆ ಇವೆಲ್ಲ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ದುಡಿಯಕ್ ಹೋಗ್ಬಾರ್ದು ಅಂತನಾ, ಬಟ್ ದೇರ್ ಇಸ್ ನೋ ಆಲ್ಟರ್ನೇಟಿವ್ ಅಲ್ವಾ? ದೇರ್ ಇಸ್ ನೋ ಆಲ್ಟರ್ನೇಟಿವ್. ವಿ ಹ್ಯಾವ್ ಟು ಅಕ್ಸೆಪ್ಟ್ ದಿ ರಿಯಾಲಿಟಿ. ಅಕ್ಸೆಪ್ಟಿಂಗ್ ದಿ ರಿಯಾಲಿಟಿ ಬಂದಾಗ ವಿ ಕ್ಯಾನ್ ಪ್ಲಾನ್. ಸುಮ್ಮನೆ ರೇಗ್ತಾನೆ ಇದ್ದು ವಿ ವಾಂಟ್ ಟು ಮೇಕ್ ಮನಿ, ನಮಗೂ ಸ್ಯಾಲ್ರಿ ಬೇಕು, ಥಿಂಕ್ ಅವ್ನಿಗೂ ಒಳ್ಳೆ ಸಂಬಳ, ಇವ್ರು ಸಂಬಳ ಅಲ್ಲ. ಮಕ್ಕಳು ನೋಡ್ಕೊಳ್ಳೋರು ಯಾರು? ಮನೇಲಿ ಬಿಟ್ಟು ಹೋಗ್ಬಿಟ್ರೆ ಅಲ್ಲಿಗೆ ರೇಗ್ತಾ ಇರ್ತೀರಿ ನೀವು, ಅವ್ರು ಸರಿಗೆ ಬೆಳೆಸ್ತಾ ಇಲ್ಲ, ಹಂಗ್ ಮಾಡ್ತಾ ಇದೆ, ಹಠ ಬಂತು, ಹಂಗ್ ಬಂತು ಹಿಂಗ್ ಬಂತು ಅಂತ. ಮತ್ತೆ ಫಾರಿನ್ ಲೈನ್ ಇದ್ಬಿಟ್ರೆ ಇನ್ನೂ ವರ್ಸ್ಟ್. ಫಾರಿನ್ ಇರ್ತಕ್ಕಂಥ ಪೇರೆಂಟ್ಸ್ಗೆ ಇನ್ನೂ ನಮ್ಗೆ ಬೇಕಾದಷ್ಟು ಬರ್ತಾ ಇರುತ್ತೆ. ಅಲ್ಲೂ ಇದ್ರೆ ಅಲ್ಲೂ ಕಿರಿಕಿರಿ, ಏನ್ ಮಾಡಕ್ಕಾಗಲ್ಲ. ನಾನು ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಲೈಫ್ ವಿ ಹ್ಯಾವ್ ಮೇಡ್ ಇಟ್. ಸೊ ಚಾಯ್ಸ್ ನಾವು ಮಾಡ್ಕೊಂಡಿರೋದು, ಸೊ ವಿ ಕಾಂಟ್ ಹೆಲ್ಪ್ ಇಟ್. ಸೊ ಆ ಕಾಂಬಿನೇಷನ್ ಇರ್ಬೇಕಾದ್ರೆ ಏನ್ ಮಾಡಬೇಕು? ವಿ ಹ್ಯಾವ್ ಟು ಪ್ಲಾನ್ ಮಾಡಿ ಅಕ್ಸೆಪ್ಟ್ ಮಾಡ್ಕೋಬೇಕು, ಕಾಂಪ್ರಮೈಸ್ ಮಾಡ್ಕೋಬೇಕು, ಅಷ್ಟೇ ಇರೋದು. ಅಕ್ಟೋಬರ್ 15ನೇ ತಾರೀಕು ನಮ್ಮ ತರಗತಿ ಇದೆ. ನಿಮ್ಮ ಕಾಂಬಿನೇಷನ್ ಇದೆ, ನೋಡ್ಕೊಳ್ಳಿ. ವಿ ಕ್ಯಾನ್ ಪ್ಲಾನ್ ದಿ ಫ್ಯೂಚರ್ ಡೆಫಿನೆಟ್ಲಿ. ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು.